ಆನೇಕಲ್ ವಿಧಾನಸಭಾ ಕ್ಷೇತ್ರದ ಚಂದಾಪುರದ ಸಂತೆ ಮೈದಾನದಲ್ಲಿ ಇರುವ ಶ್ರೀ ಅನ್ನಪೂರ್ಣೇಶ್ವರಿ ಕಲ್ಯಾಣ ಮಂಟಪದ ಆವರಣದಲ್ಲಿ ಚಂದಾಪುರ ಪುರಸಭೆಯ 2025-26ನೇ ಸಾಲಿನ ಆಯವ್ಯಯ ಪೂರ್ವಭಾವಿ ಸಾರ್ವಜನಿಕರ ಸಭೆಯನ್ನು ಆಯೋಜನೆ ಮಾಡಲಾಗಿತ್ತು. ಇನ್ನು 2025-26ನೇ ಸಾಲಿನ ಆಯವ್ಯಯ ಪೂರ್ವಭಾವಿ ಸಾರ್ವಜನಿಕ ಸಭೆಯ ಅಧ್ಯಕ್ಷತೆಯನ್ನು ಚಂದಾಪುರ ಪುರಸಭೆ ಅಧ್ಯಕ್ಷೆ ಶ್ರೀಮತಿ ಶಾರದಾ ವರದರಾಜರವರು ವಹಿಸಿದ್ರು. ಇನ್ನು ಸಭೆಯಲ್ಲಿ ಸಾರ್ವಜನಿಕರು ತಮ್ಮ ತಮ್ಮ ವಾರ್ಡ್ನ ಸಮಸ್ಯೆಗಳ ಬಗ್ಗೆ ಅಧಿಕಾರಿಗಳ ಮುಂದೆ ಹಾಗೂ ಜನಪ್ರತಿನಿಧಿಗಳ ಮುಂದೆ ಹೇಳಿಕೊಂಡ ದೃಶ್ಯವೂ ಕೂಡ ಬಂತು. ಹಾಗೆಯೇ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಕೂಡ ಸಾರ್ವಜನಿಕರ ಪ್ರಶ್ನೆಗಳಿಗೆ ಉತ್ತರ ಕೊಡುತ್ತಿರುವ ದೃಶ್ಯವೂ ಕೂಡ ಕಂಡುಬಂದಿದೆ. ಇನ್ನು ಕೆಲವು ವಿಚಾರಗಳಿಗೆ ಸಾರ್ವಜನಿಕರು ಹಾಗೂ ಜನಪ್ರತಿನಿಧಿಗಳ ನಡುವೆ ಮಾತಿನ ಚಕಮಕಿ ಕೂಡ ನಡೆಯಿತು. ಇನ್ನು ಸಭೆಯಲ್ಲಿ ಚಂದಾಪುರ ಪುರಸಭೆ ಉಪಾಧ್ಯಕ್ಷರು ಆದ ಮಂಜುಳಾ ಅವರು ಮತ್ತು ಪುರಸಭೆ ಸದಸ್ಯರು, ನಾಮಿನಿ ನಿರ್ದೇಶಿತ ಸದಸ್ಯರು ಹಾಗೂ ಚಂದಾಪುರ ಪುರಸಭೆ ಮುಖ್ಯಾಧಿಕಾರಿ ಮಂಜುನಾಥ್, ಆದರ್ಶ ಕಂದಾಯ ಅಧಿಕಾರಿ ಗೋಪಾಲ್, ಹಿರಿಯ ಆರೋಗ್ಯ ನಿರೀಕ್ಷಕರಾದ ರಮೇಶ್ ರಾಜ್, ಅಕೌಂಟೆಂಟ್ ಶ್ರೀಮತಿ ರೇಣಿತಾ ಆರ್ಐ, ಶಿವರಾಮ್ ವಿಶ್ವನಾಥ್, ಸುನಿಲ್, ಮಂಜುಳಾ, ವಿದ್ಯಾ, ರಾಧಾ, ವ್ಯವಸ್ಥಾಪಕರು ಆದ ನಂಜಂಪ, ಅರುಣ್ ಕುಮಾರ್ ಮತ್ತು ಸಾರ್ವಜನಿಕರು ಭಾಗವಹಿಸಿದ್ರು. ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರುವ ಮಾನ್ಯ ಗೌರವಾನ್ವಿತ ಅಧ್ಯಕ್ಷರು ಸಭೆಯನ್ನು ನಡೆಸಿಕೊಡ್ಬೇಕಂತೇಳಿ ಈ ಸಂದರ್ಭದಲ್ಲಿ ಕೋರ್ತಾ ಇದ್ದಾರೆ. ಈ ಸಭೆಗೆ ಹಾಜರಾಗಿರುವಂತಹ ಮಾನ್ಯ ಗೌರವಾನ್ವಿತ ಉಪಾಧ್ಯಕ್ಷರು ಹಾಗೂ ಸದಸ್ಯರಿಗೂ ಹಾಗೂ ನಾಮನಿರ್ದೇಶನ ಸದಸ್ಯರಿಗೂ ಮತ್ತು ಮಾಜಿ ಅಧ್ಯಕ್ಷರು ಮತ್ತು ಮಾಜಿ ಸದಸ್ಯರಿಗೂ ಮತ್ತು ಹಿರಿಯ ಮುಖಂಡರಿಗೂ ಎಲ್ಲರಿಗೂ ಸ್ವಾಗತ ಕೋರುತ್ತಾ ಈ ಸಭೆಯಲ್ಲಿ ನಮ್ಮ ಪುರಸಭೆಯನ್ನು ಅಭಿವೃದ್ಧಿಪಡಿಸಲಿರುವ ಅಮೂಲ್ಯವಾದ ಸಲಹೆ ಕೊಡಬೇಕು ಅಂತ ಬೇಡ್ಕೊಂತ ಒಬ್ಬೊಬ್ಬರಾಗಿ ಮಾತಾಡಬೇಕು. ಎಲ್ಲ ಒಂದೇ ಸರಿ ಮಾತಾಡಬೇಕು. ಗಂಡ ಸೂಚಿ ಆಗುತ್ತೆ. ಗಂಡ ಸೂಚಿ ಮಾಡದೆ ನಿಮ್ಮ ಸಲಹೆ ಸೂಚನೆ ಕೊಡಬೇಕು ಅಂತ ಹೇಳ್ತಾ ಸಭೆಯನ್ನು ಪ್ರಾರಂಭಿಸಿ. ಇಲ್ಲಿಗೆ ಹಾಕಿದಾರಲ್ಲ ಮೇಡಮ್, ಒಂದು ಪಾತಾಳ ನೋಡ್ತಾ ಇದೆ, ಒಂದು ನೆಲ ನೋಡ್ತಾ ಇದೆ, ಒಂದು ಆಕಾಶ ನೋಡ್ತಾ ಇದೆ. ಯಾರಿಗೆ ಇಂಜಾರು ತಗೊಂಡಿರೋದು? ಬೀದಿ ದೀಪಗಳು ರಸ್ತೆ ಬದಿಯಲ್ಲಿರೋದು, ರಸ್ತೆ ಬದಿಯಲ್ಲಿರೋ ದೀಪಗಳು, ಬೀದಿ ದೀಪಗಳು ಯಾವುದು ಕರೆಕ್ಟ್ ಆಗಿಲ್ಲ. ಬೇಕಾದರೆ ನೀವೇ ಬಂದು ನೋಡಿ, ಇಲ್ಲಾಂದರೆ ಫೋಟೋ ಹೊಡ್ಕೊಂಡ್ಬಂದು ಪುರಸಭೆ ಕೊಡ್ತೀನಿ ಅಂದರೆ ನಾನೇ ಕೊಡ್ತೀನಿ. ಇದೇ ಮಾಡಿ ಅಂತ ನಾನು ಹೇಳಲ್ಲ, ಸಲಹೆ ಮಾತ್ರ. ಇನ್ನೊಂದ್ರೆ ಇವಾಗಂತೂ ಕೊಟ್ಟೋಗಲ್ಲ. 50ರಿಂದ 1 ಕೋಟಿ ಬೇಕು, ಇವಾಗ ಕಟ್ಟಬೇಕಂದ್ರೆ ಆ ಕಟ್ಟಿರೋ ಟ್ಯಾಂಕ್ಗಳನ್ನ ಸುರಕ್ಷಿತವಾಗಿ ಮಾಡ್ಕೊಳ್ಳೋಕೆ ನಮ್ಮ ಪುರಸಭೆ ಆಗಲ್ವಾ? ಯಾವುದೇ ಊರಲ್ಲಾಗಲಿ ಓವರ್ ಟ್ಯಾಂಕ್ಗಳಲ್ಲಿ ನೀರು ತುಂಬ್ತಾರೆ. ಬೈ ಚಾನ್ಸ್ ಏನಾದರೂ ಅದು ಡ್ಯಾಮೇಜ್ ಆದರೆ ಆ ಸುತ್ತಮುತ್ತಲಿರೋ ಊರು ಜನಗಳೆಲ್ಲ ಅವರು ಗ್ಯಾರಂಟಿ ಡ್ಯಾಮೇಜ್ ಆಗುತ್ತೆ. 2 ಟ್ಯಾಂಕ್ ಹತ್ರನೂ ತಿಪ್ಪೆ ಗೊಬ್ಬರಗಳು ಆಗೋದು. ಆ ತಿಪ್ಪೆ ಗೊಬ್ಬರದ ಹತ್ರನೇ ಗೇಟ್ ವಾಲ್ ಇದೆ. ಮಳೆ ಬಂದರೆ ಆ ಗೇಟ್ ವಾಲಿಗೆ ನೀರು ಬರುತ್ತೆ, ತಿಪ್ಪೆಯಿಂದ ನೀರು ಬರುತ್ತೆ. ಅದೇನಾದ್ರು ಪ್ರಾಬ್ಲಮ್ ಆದರೆ ಅದು ದೊಡ್ಡ ಪ್ರಾಬ್ಲಮ್. ಇನ್ನೊಂದು ಅಶ್ವತ್ಥಮ್ಮ ಪೀರಿಯಡಲ್ಲಿ ಈರಳಿಗೆಯಲ್ಲಿ ಪಂಚಾಯಿತಿ ಇದ್ದಾಗ ಮಾಡಿರೋ ಇದು ಓವರ್ ಟ್ಯಾಂಕು ಇದುವರೆಗೂ ಅದಕ್ಕೆ ಸುತ್ತು ಕಾಂಕ್ರೀಟ್ ಕಿತ್ತೋಗಿದೆ. ನಾನು 2-3 ಸಲ ಕಂಪ್ಲೇಂಟ್ ಮಾಡಿದೆ. ಪುರಸಭೆ ಆದಮೇಲೆ ಕಂಪ್ಲೇಂಟ್ ಮಾಡಿದೆ, ನಾನು ಮೆಂಬರ್ ಇದ್ದಾಗೂ ಮಾಡಿದೆ. ಆದರೆ ಇದುವರೆಗೂ ಯಾರೂ ತಲೆ ಕೆಡಿಸೋದು. ಇನ್ನೊಂದು ಹೇಳ್ತೀನಿ, ಇಲ್ಲಿ ಏನಾದರೂ ಹೇಳಿದ್ರೆ ನೀವು ಬರ್ಕೊಂಡಿದ್ರೆ ಅಧಿಕಾರಿಗಳಿದ್ದಾರೆ, ಅದ್ರ ಸಂಬಂಧಪಟ್ಟದವ್ರು ಇದ್ದಾರೆ, ಅವ್ರು ಸ್ವಲ್ಪ ಕಳಿಸಿ ನೋಡ್ಕೊಂಡ್ಬಂದು. ನೀವು ಬರ್ಕೊಂಡಿರ್ತೀರಲ್ಲ, ಮ್ಯಾಟ್ರ್ ಇರುತ್ತಲ್ಲ, ಇಲ್ಲದ್ರೆ ಮ್ಯಾಟ್ರ್ ಇರುತ್ತಲ್ಲ, ನೋಡ್ಕೊಂಡ್ಬಂದು ಅಲ್ಲಿ ಏನು ಮಾಡಬೇಕು ಅದನ್ನು ಮಾಡಿಬಿಟ್ರೆ ಯಾರು ಕೇಳ್ತಾರೆ ನೆಕ್ಸ್ಟ್ ಮೀಟಿಂಗ್ ಬಂದಾಗ? ಅದು ಮಾಡಲ್ಲ. ಮತ್ತು ಇನ್ನೊಂದು, ರಸ್ತೆ ಮಾಡಾದ್ಮೇಲೆ ಅಗಿಯೋದು, ರಸ್ತೆಯಲ್ಲಿ ಸೆಂಟ್ರಲ್ಲಿ ಅವ್ರಿಗೆ ಇಷ್ಟ ಬಂದಾಗ ಅವ್ರು ಕೊಡೋದು. ಇವಾಗ ನಾನು ಪೈಪ್ಲೈನ್ ಮಾಡ್ತೀನಿ, ನಾನೊಂದು ತೂತು ಮಾಡ್ಬೋದು, ಇನ್ನೊಬ್ಬ ಪೈಪ್ಲೈನ್ ಮಾಡ್ತಾರೆ, ಅವರೊಂದು ತೂತು ಮಾಡ್ಬೋದು. ಪುರಸಭೆ ಗೊತ್ತಿದ್ದಾರೆ ಯಾರೇ ಆಗಿದ್ರೇನೋ ಅದಕ್ಕೆ ಜವಾಬ್ದಾರರು ಯಾರು ಅಗ್ದಿರ್ತಾರೋ ಅವರಿಗೆ, ಯಾರು ಅಗ್ದಿರ್ತಾರೆ ಯಾರಾದರೂ ಒಬ್ರು ಹೇಳೇ ಇರ್ತಾರೆ ಅವ್ರಿಗೆ ಸಂಬಂಧಪಟ್ಟ. ಯಾಕಂದರೆ ಒಂದು ಸಲ ಹಾಕಿದ್ರೆ ಮಾಡಿರೋ ರಸ್ತೆನ ಅದು ರಸ್ತೆ ಇರಲ್ಲ, ಅದು ಸ್ವಲ್ಪ ತಿಳ್ಕೊಂಡು ಹೋಗ್ತಾ ಇರ್ತಾರೆ. ಮತ್ತು 4ನೇದು ಚರಂಡಿಗಳು, ಡ್ರೈನೇಜ್ಗಳು ಊರಲ್ಲಿ ಫಾಗ್ ಹೊಡಿತಾ ಇದೆ. ಈ ವರ್ಷ ಎಲ್ಲ ಯಾರಾದರೂ ಬಂದಿದ್ದಾರೆ ಕೇಳಿದ್ರು, ಏನಾದರೂ ರೋಗ ಬಂದರೆ ಗೌರ್ಮೆಂಟ್ ಹಾಸ್ಪಿಟ್ಲು ಇಲ್ಲ ನಾರಾಯಣಗರ ಹೋಗ್ತಾರೆ. ರೋಗ ಬರೋಕ್ಕಿಂತ ಮುಂಚೆ ಏನಾದರೂ ಏನಾದರೂ ಮಾಡಿದ್ರೆ ಸರ್ ಹೋಗುತ್ತೆ. ಒಳಚರಂಡಿ ಕ್ಲೀನೂ ಮಾಡಿಲ್ಲ. ಮತ್ತು ಅದಕ್ಕೆ ಅದು ಕ್ಲೀನಿಕ್ಕಿಂತ ಬೇಗ ಅದ್ರ ಬಗ್ಗೆ ಬಂದೇ ಇಲ್ಲ. ಎಲ್ಲೂ ಹೊರಗೋಗಿದೆ, ಏನಾಗಿದೆ ನೋಡೋ ಇಲ್ಲ. ಪಾಗಳು ಮೇಯ್ನ್ ಪಾಗ್ಗಳಿಗಳು ವರ್ಷಕ್ಕೆ 2 ಸಲ ಮಳೆ ಬರೋ ಟೈಮಲ್ಲಿ ಪಾಗ್ ಹೊಡೆದ್ರೆ ಹೊಸ ಸೊಳ್ಳೆಗಳು ಬರಲ್ಲ, ಕಾಯಿಲೆಗಳು ಯಾರಿಗೂ ಬರಲ್ಲ. ಮತ್ತು ಪೌರ ಕಾರ್ಮಿಕರು ಅವ್ರು ನಮ್ಮೂರಲ್ಲಿ ಕಸ ಎತ್ತಾ ಇರ್ತಾರೆ. ಕಸ ಎತ್ತುವಾಗ ಕಾಲಿಗೆ ಅವರಿಗೆ ಶೂಗಳಿದ್ದರೆ ಒಂದು ದಿವಸ ಶೂಗಳಿರ್ತಾರೆ, ಒಂದು ದಿವಸ ಚಪ್ಪಲಿಗೆ ಇರ್ತಾರೆ ಅಲ್ಲ, ಗ್ಲೌಸ್ ಇಲ್ಲ. ಇನ್ನೊಂದು ಕೊಳ್ತಿರೋ
ಕೊಳ್ತಿರೋ ಕಸ ಎತ್ತವಾಗ ಮಾಸ್ಕ್ ಇಲ್ಲ. ಸರ್ ನಾನು ಫೋಟೋ ಹೊಡೆದು ಕೊಡ್ತೀನಿ, ನಾನು ಇದಕ್ಕೆಲ್ಲ ಮೀಟಿಂಗ್ ಅನೌನ್ಸ್ಮೆಂಟ್ ಆಗಿದ್ರೆ ಇದು ಅರ್ಜೆಂಟಾಗಿ ಮೀಟಿಂಗ್ ಇದ್ದರೆ ಒಂದು 3 ದಿವಸದಲ್ಲಿ ನೋಟಿಸ್ ಕೊಟ್ಟು ಕಳಿಸ್ತೀನಿ ಅಷ್ಟೇ. ಒಂದು ವಾರ ಇದ್ದರೆ ನಾನು ಎಲ್ಲ ಫೋಟೋ ಹೊಡ್ಕೊಂಡು ಫೋಟೋ ಸಮೇತ ಬಂದ್ಬಿಡ್ತಾ ಇದ್ದೆ. ಇನ್ನೊಂದು ಎತ್ತಿದ ಕಡೆ ಆ ಕಸ ಎತ್ತಿದ ಕಡೆ ಯಾರೇ ಎತ್ತಿ ಸ್ವಲ್ಪ ಬ್ಲೀಚಿಂಗ್ ಪೌಡ್ರ್ ಕೊಡಿ, ಯಾಕಂದರೆ ಕೊಳ್ತಿರ್ತಾರೆ ಕಸ. ಆ ಕೊಳ್ತಿರೋ ಕಸನ ಅಲ್ಲಿ ಖಾಲಿ ಮಾಡಿದ್ಮೇಲೆ ಅದು ವಾಸನೆ ಬರುತ್ತೆ. ಆ ವಾಸನೆ ಬರಬಾರ್ದು, ಸ್ವಲ್ಪ ಬ್ಲೀಚಿಂಗ್ ಪೌಡ್ರ್ ಹಾಕೊಳ್ಳಿ, ಅಂದರೆ ವಾಸನೆ ಬರ್ದಿದೆ. ವಾಟರ್ದು ನಮ್ಮೂರಲ್ಲಿ ಸಪ್ಲೈ ಕೊಡ್ತಾರೆ. ವಾಟರ್ ಮ್ಯಾನ್ಗಳು ಕೊಟ್ಟರೆ ಸಪ್ಲೈ ಕೊಟ್ಟರೆ ಈ ಏರಿಯಾಗೆ ವಾಟರ್ ಮ್ಯಾನ್ ತಿರುಗಿಬಿಟ್ಟು ಹೋಗಿದ್ರೆ ಪ್ರತಿ ಮನೆಗೂ ಗೇಟ್ ವಾಲ್ ಮಾಡ್ಕೊಂಡ. ಇವಾಗ ಬರ್ದವ್ರೆ ಇದರಲ್ಲಿ ಇಲ್ಲಲ್ಲಿಗೆ ನೀರು ಪ್ರಾಬ್ಲಮ್ ಆಗೋದಕ್ಕೆ ಕಾರಣ ಇದು ಮೇಯ್ನು. ಯಾರ್ಯಾರು ಗೇಟ್ ವಾಲ್ ವಾಟರ್ ಮ್ಯಾನ್ ಗೊತ್ತಿಲ್ದಿರ ಗೇಟ್ ವಾಲ್ಗೆ ತಿರುಗಿಬಿಡು. ಮನೆಗೂ ಇದೆ ಮೇಡಮ್, ನಾನು ನೋಡಿದ್ದೀನಿ. ಮನೆಯೂ ಗೇಟ್ ವಾಲ್ ಮಾಡ್ಕೊಳ್ಳೋಂಥ ಇದಕ್ಕೆ ಅವರು ವಾಟರ್ ಮ್ಯಾನ್ ಏನು ತಿನ್ನೋದು ಕಂಪ್ಲೇಂಟ್ ಮಾಡಲಿ. ಅವರು ಡೈರೆಕ್ಟಾಗಿ ಯಾರು ತಿನ್ನೋದಾರೋ ಅವ್ರು ಬಂದು ಕಂಪ್ಲೇಂಟ್ ಆ ಸಂಬಂಧಪಟ್ಟ ವಾಟರ್ ಮ್ಯಾನ್ ಇದಾರಲ್ಲ ಆ ಏರಿಯಾಗೆ ಸಂಬಂಧ ನೀರಿಲ್ಲ ಅಂದರೆ ನಿಮ್ಮ ಪುರಸಭೆಗೆ ಬಂದು ಕಂಪ್ಲೇಂಟ್ ಮಾಡ್ತಾರೆ ಜನ. ಆ ವಾಟರ್ ಮ್ಯಾನ್ ಒಂದ್ಸಲ ಕಂಪ್ಲೇಂಟ್ ಮಾಡಿದ್ರೆ ಯಾರು ಮಾಡ್ತಾವ್ರ ಅಂತ ಗೊತ್ತಾಗ್ಬಿಡ್ತಲ್ಲ. ಅದು ವಾಟರ್ ಮ್ಯಾನ್ಗಳಿಗೆ ಸ್ವಲ್ಪ ಇವಾಗ ಇಲ್ಲೇ ಹೊಸದಾಗಿ ಮಾಡ್ತಾ ಇದ್ದಾರೆ. ಸ್ಯಾನಿಟರಿ 100 ಕೋಟಿ ಟೆಂಡರ್ ತಗೊಂಡಿದ್ದಾರೆ. ಮ್ಯಾನ್ವಲ್ಗಳು ತೆಗೆದಿದ್ದಾರೆ, 30 ಮೀಟರ್ಗಳಿಂದ ಒಂದು ತೆಗೆದಿದ್ದಾರೆ. ಎಲ್ಲಿ ಮನೆ ಇರುವ ಅಲ್ಲಿ ಮ್ಯಾನ್ವಲ್ ಹಾಕಿದ್ದಾರೆ, ಮನೆ ಇರೋ ಕಡೆ ಮ್ಯಾನ್ವಲ್ ಹಾಕಿದ್ದಾರೆ. ಇನ್ನೂ ಒಂದು ಮ್ಯಾನ್ವಲ್ ಹಾಕಿದಾಗ ಆ ಕಡೆ ಮನೆಗಳಿದೆ, ಈ ಕಡೆ ಮನೆಗಳಿದೆ. ಸೆಂಟ್ರಲ್ ಕೊಟ್ಟಿದ್ದಾರೆ. ಸೆಂಟ್ರಲ್ ಕೊಟ್ಟಾಗ ಒಂದು ಪೈಪ್ಲೈನ್ ಹಾಕ್ಬಿಟ್ಟಾದ್ರೂ ಕೊಟ್ಟರೆ ಸರಿ ಹೋಗ್ತದೆ. ಇನ್ನು ಪೈಪ್ಲೈನ್ ಹಾಕ್ತೀನಿ ಅಂತ ರೋಡ್ ಅಗಿಯೋಕ್ಕಿಂತ ಮತ್ತೆ ಹೊಸ ರೋಡ್ ಆಗೋಕ್ಕಿಂತ ಮುಂಚೆ ಪೈಪ್ಲೈನ್ ಆ ಕಡೆ ಈ ಕಡೆ ಕ್ರಾಸಿಂಗಲ್ಲಿ ಪೈಪ್ಲೈನ್ ಕೊಟ್ಟರೆ ಇಲ್ಲ ಅಂದರೆ ತಿರ್ಗಾ ರೋಡ್ ಆಗಿದ್ರೆ ತಿರ್ಗಾ ಹಾಳಾಗೋಗುತ್ತೆ ರೋಡ್. ಮತ್ತು ಲೈಟ್ ಕಂಬಗಳು, ಈ ಎಲೆಕ್ಟ್ರಿಕ್ ಪೋಲ್ಸು ರೋಡ್ ಪಕ್ಕದಲ್ಲೇ ಇದೆ. ರೋಡ್ ಇದೆ, ಅದ್ರ ಪಕ್ಕದಲ್ಲೇ ರೋಡ್ ಪಕ್ಕದಲ್ಲೇ ಸ್ವಲ್ಪ ಬೆಸ್ಕಾಮವ್ರಿಗೆ ರೋಡ್ ಇರೋ ಕಡೆ, ರೋಡ್ ಹತ್ರ ಇರೋ ಕಡೆ ಯಾವುದಾದ್ರೂ ಗಾಡಿಗಳು ಮಕ್ಕಳಿಗೆ ಕರ್ಕೊಂಡು ಹೋಗ್ತಾರೆ. ಈ ಮಕ್ಕಳು ಸ್ಕೂಲಿಗೆ ಕರ್ಕೊಂಡು ಹೋದಾಗ ಏನಾಗ್ತದೆ ಅಂದರೆ ಆಪೋಸಿಟ್ ಗಾಡಿ ಬಂದಾಗ ಇವಾಗೆಲ್ಲ ವರ್ಕಿರೋ ಲೆಟ್ರ್ ಹಾಕೊಂಡು ಬಂದರೆ ಆಪೋಸಿಟ್ ಗಾಡಿ ಬಂದಾಗ ಫೋನ್ ಕೂಗ್ತಾರೆ. ಅದಕ್ಕೆ ಅಂತ ಕೇಬಲ್ಗೆ ಬರ್ಸ್ಬಿಡಿ. ನಮ್ಮ ಇಲ್ಲರಿಗೆ ಮೇಯ್ನ್ ರೋಡ್ ಇದೆಯಲ್ಲ, ಮೇಯ್ನ್ ರೋಡ್ ಒಂದು ಊರೆಲ್ಲ ಬೇಡ, ಮೇಯ್ನ್ ರೋಡ್ ಬಂದು ಮಾತ್ರ ಕೇಬಲ್ಗೆ ಬರ್ಸ್ಬಿಟ್ರೆ ಲೈಟ್ ಕಂಬ ಎತ್ಬಿಡ್ಲಿ. ಲೈಟ್ ಕಂಬ ಎತ್ತಿದ್ರೆ ಇಲ್ಲಾಂದ್ರೂ 5 ರಿಂದ 6 ಅಡಿ ಮಿಕ್ತದೆ ರೋಡಲ್ಲಿ. 5 ರಿಂದ 6 ಅಡಿ ಮಿಕ್ಕಿದ್ರೆ ಯಾರಾದ್ರೂ ಬಂದರೆ ಕೂಡ ಆಪೋಸಿಟ್ ಗಾಡಿ ಬಂದರೆ ಕೂಡ ಸ್ಟ್ರೈಟಾಗಿ ಹೋಗ್ಬೋದು. ಇನ್ನೊಂದು ನಮ್ಮೂರಲ್ಲಿ ಪುರಸಭೆ ಪರ್ಮಿಷನ್ ತಗೊಂಡಿಲ್ಲ, 5 ರಿಂದ 6 ಅಂತಸ್ತು ಮನೆ ಹೆಂಗೆ ಕಟ್ಟೋಕೆ ಕೊಡ್ತೀರಿ ಮೇಡಮ್ ನೀವು? 5 ಅಂತಸ್ತು ಮನೆ ಕೊಟ್ಟಿದ್ದೀರಿ ಪುರಸಭೆಯಲ್ಲಿ. ಇವಾಗ ನಾನು ಕಟ್ಟಿದ್ರೆ ನಾವು ಪರ್ಮಿಷನ್ ಕೊಡ್ತೀರಾ? ಯಾವ ಥರ ಕೊಡ್ತಾ ಇದ್ದೀರಾ? ಅವ್ರು 5 ಅಂತಸ್ತು 6 ಅಂತಸ್ತು ಏನಾದರೂ ಬೈ ಚಾನ್ಸ್ ಪ್ರಾಬ್ಲಮ್ ಆಯಿತು, ಯಾರಿಗೆ ಹೇಳೋರು? 2 ಕಡೆ ಕಟ್ಟವ್ರೆ, 2 ಕಡೆ 5 ಫ್ಲೋರು 6 ಫ್ಲೋರ್ ಕಟ್ಟವ್ರೆ. ಅದ್ಯಾವ್ದು ಆಗ್ತದೆ? ಇವಾಗ ಅಪಾರ್ಟ್ಮೆಂಟ್ ಕೊಡಬೇಕಂತ ನಾನೇ ಹೋದಾಗ G+4 ಕೊಡ್ತೀನಿ. ಇವ್ರು ಮಾತ್ರ ಪರ್ಮಿಷನ್ ಏನು ಕೊಡ್ತಾರೆ? ಪುರಸಭೆ ಪರ್ಮಿಷನ್ ಕೊಟ್ಟಿಲ್ಲ ಅಂದರೆ ಅವ್ರಿಗೆ ಎಲೆಕ್ಟ್ರಿಕ್ಕು ಪರ್ಮಿಷನ್ ಸಿಕ್ಕಲ್ಲ. ಪುರಸಭೆ ಯಾವ ಥರ ಕೊಟ್ಟಿದ್ದಾರೆ 2 ಕಡೆ ಅವರಿಗೆ 5 ಫ್ಲೋರು 6 ಫ್ಲೋರು ಕೊಟ್ಟರೆ ಪ್ಲಾನಿಂಗ್ ಅಥಾರಿಟಿಯವ್ರು ಕೊಡಬೇಕು. ಪುರಸಭೆಯಿಂದ ಪರ್ಮಿಷನ್ ಕೊಟ್ಟ ಮೇಲೆ ಕೆಲವಿಂದ ಪರ್ಮಿಷನ್ ಕೊಡ್ತಾರೆ. ಇವ್ರು ಯಾರು ಪುರಸಭೆಯಿಂದ ಕೊಟ್ಟಿರೋದು 5 ಫ್ಲೋರು 6 ಫ್ಲೋರ್ಗೆ? ಇದೆ 2 ಕಡೆ ಇದೆ, ಬೇಕಾದ್ರೆ ನಾನು ತೋರಿಸ್ತೀನಿ. ಇವಾಗ ನಾನು ಕಟ್ತೀನಿ, ನನ್ನ ಹತ್ರ ದುಡ್ಡಿದ್ರೆ ನಾನು ಕಟ್ತೀನಿ. ಅವಾಗ ಪರ್ಮಿಷನ್ ಬೇಡ, ಏನು ಬೇಡವಾ? ಒಬ್ಬರು ಕೊಡೋದು ಇನ್ನೊಬ್ಬರು ಕೊಡೋದಿಲ್ಲ ಇದೆ, ಯಾರು ಸುಮ್ಮನೆ ಇರ್ತಾರೆ? ಡ್ರೈನೇಜ್ಗೆ ಕ್ಲೀನಿಂಗು 6 ವರ್ಷದಿಂದ ಯಾರು ಟೆಂಡರ್ ತಗೊಳ್ಳಲ್ಲ ಮೇಡಮ್, ಯಾರು ಟೆಂಡರ್ ತಗೊಳ್ಳಲ್ವಾ? ನಮ್ಮೂರಲ್ಲೇ 6 ಜನ ಮೆಂಬರ್ಗಳು, 6 ಜನ ಮೆಂಬರ್ಗಳು ಇದುವರೆಗೂ ಡ್ರೈನೇಜ್ಗಳ ಕಡೆ ಯಾರೂ ನೋಡಲಿಲ್ಲ. ಡ್ರೈನೇಜ್ಗಳ ಕಡೆ ನೋಡಿಲ್ಲ ಅಂದರೆ ಊರಲ್ಲಿರೋರು ಏನು ಮಾಡಬೇಕು ಸರ್? JCB ಕಷ್ಟೇ ಆಗಲ್ಲ, JCB ಆಗಲ್ಲ, ಮನುಷ್ಯನ ಕೆಲಸ ಮಾಡಬೇಕು. ಮಾತಾಡಬಾರ್ದು, ನಿಮ್ಗೆ ಅಧಿಕಾರ ಇಲ್ಲ, ನಮಗೆ
ಹೇಗೆ ಕ್ಲೀನ್ ಮಾಡ್ತಾರೆ ಅದೇನು ಮಾಡ್ತಾ ಇದ್ದಾರೆ. ಅವ್ರು ಅಣ್ಣವ್ರು ಹೇಳಿದ್ದೆ ಯಾವ ಜಾಗ ನೋಡಿಬಿಟ್ಟು ಅದೇನು ಕಂಪ್ಲೇಂಟ್ ಕ್ಲಿಯರ್. ಅಲ್ಲ, ಕಸ ತುಂಬ್ತಾವ್ರೆ, ಕಸ ಕ್ಲೀನ್ ಮಾಡ್ತಾವ್ರೆ, ಚರಂಡಿ ಕ್ಲೀನ್ ಮಾಡ್ತಾ ಇಲ್ಲ ಯಾರು. ಅದಕ್ಕೆ ಸಪ್ರೇಟ್ ಟೆಂಡರ್ ಇದೆ, ಚರಂಡಿ ಕ್ಲೀನ್ ಮಾಡೋದಕ್ಕೆ ಸಪ್ರೇಟ್ ಟೆಂಡರ್ ಇದೆ. ನಾನು ಅದನ್ನು ಕೇಳ್ತಾ ಇರೋದು. ನೀವು ಕಸ ಎತ್ತವರು ಕ್ಲೀನ್ ಮಾಡಿ ಅಂತ ನಾನು ಹೇಳಿಲ್ಲ. ಕಸ ಎತ್ತೋದು ಬೇರೆ, ಚರಂಡಿ ಕ್ಲೀನ್ ಮಾಡೋದೇ ಬೇರೆ. ಓಕೆ ಟೆಂಡರ್ ಮಾಡಿ. ಹಾಂ, ಟೆಂಡರ್ ಮಾಡಿ ಬರ್ಕೊಳ್ಳಿ, ಬರ್ಕೊಳ್ಳಿ. ನಾನು ಕೃಷಿ ಇಲಾಖೆಯಿಂದ ಬಂದಿದ್ದೀನಿ. ನಮ್ಮದು ಚಂದಾಪುರ ರೈತ ಸಂಪರ್ಕ ಕೇಂದ್ರ ಇದೆ. ಅಲ್ಲಿ ಮಳೆ ಟೈಮಲ್ಲಿ ನೀರು ಓವರ್ಫ್ಲೋ ಆಗುತ್ತೆ ಚರಂಡಿಯಿಂದ. ಅವಾಗ ನಾವು ಬಿತ್ತನೆ ಬೀಜ ಸರಬರಾಜು ಮಾಡ್ತೀವಿ. ಲಾಸ್ಟ್ ಟೈಮ್ ಬಿತ್ತನೆ ಬೀಜ ನಾವು ಟ್ರಾನ್ಸ್ಫರ್ ಮಾಡಿರೋ ಟೈಮಲ್ಲಿ ನೀರು ಒಳಗೆ ಬಂದಿರುತ್ತೆ. ದಯಮಾಡಿ ಆ ಚರಂಡಿನ ಸ್ವಲ್ಪ ಕ್ಲೀನ್ ಮಾಡಿಸ್ಕೊಡ್ಬೇಕು ಅಂತ ಹೇಳ್ಕೊತೀನಿ. ಚಂದಾಪುರ ರೈತ ಇದು ಪುರಸಭೆ ಅಭಿವೃದ್ಧಿ ಸಾರ್ವಜನಿಕ ಸಭೆ. ಇಲ್ಲಿ ನೋಡಿದ್ರೆ ನನಗೆ ಸಾರ್ವಜನಿಕರು ಯಾವ ಕಾಣಿಸ್ತಿಲ್ಲ. ಯಾಕಂದ್ರೆ ಈ ಪುರಸಭೆ ಎಷ್ಟು ಜನ ಇದ್ದಾರೆ ಅಷ್ಟು ಜನ ಸಾರ್ವಜನಿಕರಿಲ್ಲ. ಈಗ ಏನು ಸಾರ್ವಜನಿಕ ಸಭೆ ಮಾಡ್ತಾ ಇದ್ದಾರೆ ನೀವು? ಎಲೆಕ್ಷನ್ ಬಂದ್ರೆ ನೀವು ಬೀದಿ ರಾತ್ರಿ ಆದರೂ ಮನೆ ಮೇಲೆ ಹೋಗಿ ನೀವು ಅವ್ರಿಗೆ ಎಬ್ಬರಿಸಿ ಓಟ್ ಹಾಕಿ ಕೇಳ್ತಲ್ವಾ? ಇಷ್ಟು ಕೌನ್ಸಿಲರ್ಗಳು ನೀವು ಒಂದು ಕೌನ್ಸಿಲರ್ಗೆ ಅಟ್ಲೀಸ್ಟ್ 5 ಜನ ಸಾರ್ವಜನಿಕ ಬಂದಿದ್ದಾರೆ ತೋರಿಸ್ತೀನಿ ನನಗೆ. ಏನು ಸಾರ್ವಜನಿಕ ಸಭೆ ಮಾಡ್ತಿದ್ದೀವಿ ನೀವು? ಮಾಡಿಲ್ಲ. ಓಟ್ ಹಾಕಿ ಒಂದು ಬೆಲೆ ಬೇಕು. ಸಾರ್ವಜನಿಕ ಸಭೆ ಅಂದ್ರೆ ಅಟ್ಲೀಸ್ಟ್ ಇಷ್ಟು ಜನ ಕೌನ್ಸಿಲರ್ ಬುಕ್ ಮಾಡಿದಾರಲ್ವಾ, ಆಫೀಸರ್ಸ್ ಇದ್ದಾರಲ್ವಾ, ಸಾರ್ವಜನಿಕರು ಎಷ್ಟು ಜನ ಇದ್ದಾರೆ? ಯಾರು ಪ್ರಶ್ನೆ ಮಾಡಬೇಕು ನಿಮಗೆ? ಸಾರ್ವಜನಿಕರಿಗೆ ಏನು ಅನೌನ್ಸ್ಮೆಂಟ್ ಮಾಡಿದ್ರೆ ಯಾರಿಗೆ ಇನ್ಫಾರ್ಮೇಶನ್ ಕೊಟ್ಟಿದ್ರೆ ನೀವು? ಎಷ್ಟು ದಿನ ಇನ್ಫಾರ್ಮೇಶನ್ ಕೊಟ್ಟಿದ್ರೆ? ಚಂದಾಪುರ ಸಭೆಯಲ್ಲಿ ಇಷ್ಟು ಏನಿದೆ, ಎಷ್ಟೇನಿದೆ, ಏನು ಬಹಿಷ್ಕಾರ ಮಾಡಿ? ಸಾರ್ವಜನಿಕ ಸಭೆ ಬಹಿಷ್ಕಾರ ಮಾಡಬೇಕು. ಅದೇ ಹೇಳ್ತು, ಸಭೆ ಮಾಡ್ತಿರ್ಬೇಕು. ಸಾರ್ವಜನಿಕ ಅಡ್ಡಾಡಲು ಸಿಗಬೇಕು. ಇಲ್ಲೊಂದು ದುರ್ಗತಿ ಮಾಡಿ ಪುಸ್ತಕ ದುರ್ಗತಿ ಏನು ಮಾಡ್ತಾ ಇದ್ರು ಸಾರ್ವಜನಿಕ ಸಭೆ? ಪಬ್ಲಿಕ್ ಎಲ್ಲಿ ಬಜೆಟ್ ತಗೊಳ್ತಾ ಇದ್ದಾರೆ ಈಗ ಸಾರ್ವಜನಿಕ ಬಿದ್ದಿರ್ತೀರಿ. ಯಾರು ಮಾಡಿದ್ದೀರಾ? ಊರುಗಳಲ್ಲಿ ಬ್ಯಾನರ್ ನೀವು ಕೌನ್ಸಿಲರ್ಗಳು ಎಷ್ಟು ಜನ ಇದ್ದಾರೆ ಹೇಳಿ, ಅದ್ರ ಬಗ್ಗೆ ನಾವು ಮಾಡ್ತೀವಿ. ಇಷ್ಟು ಕೌನ್ಸಿಲರ್ ಇಷ್ಟು ಜನ ಇಲ್ಲ ಅಂದ್ರೆ ಏನು ಸಾರ್ವಜನಿಕ ಎಂತ ಮಾಡೋದು? ಇದ್ದಷ್ಟು ಸಾರ್ವಜನಿಕ ಇಲ್ಲ ಅಂತ ಹೇಳೋಣ ಕಷ್ಟ. ಒಂದು ಕೌನ್ಸಿಲರ್ಗಳಲ್ಲಿ ಎಷ್ಟು ಜನ ಇದ್ದಾರೆ ಹೇಳಿ? ನ್ಯಾಯ ಕೊಡಬೇಕು ಅಂತ ಇದ್ದಿದ್ರೆ ನೀವು ಪ್ರತಿಯೊಂದು ವಿಷಯ ಆಟೋದಲ್ಲಿ ಅನೌನ್ಸ್ ಮಾಡ್ಬಿಟ್ಟು ಮಾಡಬೇಕು. ಯಾಕಂದ್ರೆ ಲೋಕಲ್ ಪೇಪರ್ ಕೊಟ್ಟಿರ್ತೀರಾ, ಅದೊಂದು ತಿಂಗಳು ಆದ್ಮೇಲೆ ಬರ್ತಾ ಇದೆ. ಮೀಟಿಂಗ್ ಎಲ್ಲ ಮುಗಿದ ಮೇಲೆ ನಮ್ಮ ಕೈಗೆ ಸೇರ್ತಾ ಇದೆ. ಆದ್ಮೇಲೆ ನಮ್ಗೆ ಸೇರ್ತಾ ಇದೆ ಸರ್. ನಾವು ಹಾಕ್ಸ್ಕೊಳ್ಳೋದೇ ಇಲ್ಲ ಸರ್, ಪ್ರಜಾವಾಣಿ ಹಾಕ್ಸ್ಕೊಳ್ಳೋದು ಸರ್. ನೀವು ವಾರ್ಡ್ ವೈಸ್ ಬ್ಯಾನರ್ ಹಾಕಿಲ್ಲ. ವಾರ್ಡ್ ವೈಸು ನೀವು ಪುರಸಭೆ ಅವರು ಮನೆ ಮನೆ ಪಾಂಪ್ಲೆಟ್ ಏನಿದೆ ಸರ್? ವಾಟರ್ ಕೊಡ್ತಾ ಇದ್ರು. ವಾಟರ್ ಮ್ಯಾನ್ಗಳು ಇಲ್ಲ ಇಲ್ಲಿ. ಏನೊಂದು ಮಾಹಿತಿ ಕೊಡ್ತಾ ಇಲ್ಲ. ಇದು ನಿಮ್ಮ ಮನೆಗಳು ಕೆಲಸ ಮಾಡ್ಕೊಳ್ಳೋದಕ್ಕಲ್ಲ, ಇದು ಒಂದು ವರ್ಷಕ್ಕೊಂದ್ಸಲ ಕರೆಯೋದು. ಸಾರ್ವಜನಿಕರಿಗೆ ವಾರ್ಡ್ಗಳಲ್ಲಿ ಏನೇನು ತೊಂದರೆ ಇರ್ತದೆ ಅದ್ರ ಬಗ್ಗೆ ಅರಿವು ಮೂಡಿಸ್ಬೇಕು. ಪಾಂಪ್ಲೆಟ್ ಸಾಮಾನ್ಯ ಸಭೆ ಸೇರಿದ್ರೆ ಎಷ್ಟು ಖರ್ಚು ಮಾಡ್ತಾರೆ? ಇದಕ್ಕೆ
ಇದಕ್ಕೆ ಖರ್ಚು ಮಾಡಿದ್ದೀರಿ? ಸರ್, ಅಲ್ಲ, ಅದು ಯಾವ ಥರ ಖರ್ಚು ಮಾಡ್ತೀರಿ, ಇದು ಯಾವ ಥರ ಮಾಡ್ತೀರಿ? ಇದು ಮೈನು ಸಾಮಾನ್ಯ ಸಭಾ ಮೈನು ಸರ್. ಎಲ್ಲಿ ಸರ್ ವಾರ್ಡ್ ಎಲ್ಲಿ ಪಾಂಪ್ಲೆಟ್ ಕೊಟ್ಟಿದ್ದೀರಿ, ಎಲ್ಲಿ ಬ್ಯಾನರ್ ಕೊಟ್ಟಿದ್ದೀರಿ? ಸಾರ್ವಜನಿಕ ಸಭೆಯನ್ನು ಮಾಡಬೇಕಾದ್ರೆ ಅದ್ರ ಹೆಸರೇ ಸಾರ್ವಜನಿಕ ಸಭೆ. ಇವತ್ತು ನಾನು ನಾಮಿನಿ ಕೌನ್ಸಿಲರ್ ಇಲ್ಲಿ ಕೂತ್ಕೊಂಡಿದ್ದೀನಿ. ಯಾಕೆ ಅಂದ್ರೆ ನಾನು ಸಾರ್ವಜನಿಕವಾಗಿ ಮಾತಾಡಲೇಬೇಕು ಅಂತೇಳಿ ನಾವು ಮಾತಾಡಂಗಿಲ್ಲ, ಪಬ್ಲಿಕ್ ಮಾತಾಡಂಗಿಲ್ಲ. ನಾನು ಬಂದ್ರೆ ಪಬ್ಲಿಕ್ ಇಲ್ಲ, ನಾಮಿನೇಷನ್ ಕ್ಯಾನ್ಸಲ್ ಮಾಡು, ಕ್ಯಾನ್ಸಲ್ ಮಾಡ್ಬಿಡು. ಬರೀ ರಿಟರ್ನ್ ಮಾಡಿ ಇನ್ನು ಇದುವರೆಗೂ ನಾವು ವಿಡಿಯೋ ಕಾಪಿ ಕೇಳಿ ಇವತ್ತು ತನಕ ಕೊಟ್ಟಿಲ್ಲ. ಯಾರ ಹತ್ರ ಬರ್ಕೋಬೇಕು ನಾವು? ನಾನು ಪಬ್ಲಿಕ್ಕಾಗೆ ಮಾತಾಡ್ತಾ ಇರೋದು. ನಾನು ಪಬ್ಲಿಕ್ಕಾಗೆ ಮಾತಾಡ್ತಾ ಇರೋದು. ನಾನಿವತ್ತು ಪಬ್ಲಿಕ್ಕಾಗಿ ಮಾತಾಡ್ತಿದ್ದೀನಿ, ಆಯ್ತಾ? ನಾನು ಆಯ್ತು. ಈಗ ಸಾಮಾನ್ಯ ಸಭೆಗೆ ಮಾತಾಡ್ಬೋದು. ನೀವು ಕೊಟ್ಟಿಲ್ಲ, ಇವರು ಅಧಿಕಾರಿ ಕೊಟ್ಟಿಲ್ಲ, ನಾನೇ ಕೇಳಿದ್ದೀನಿ ಖುದ್ದಾಗಿ. ವಿಡಿಯೋ ಮಾಡಿಸ್ತೀನಿ ಅಂತ ಯಾಕೆ ಮಾಡಿಸಿಲ್ಲ ನೀವು? ಆಯ್ತಮ್ಮ ಅಧ್ಯಕ್ಷ ನಾವೇ ಹೇಳಿದ್ರೆ ನಡವಳಿ ಎಂಟ್ರಿ ಆಗಿದೆ. ಪ್ರತಿ ಸಭೆನೂ ವಿಡಿಯೋ ಮಾಡಿಸ್ತೀನಿ ಅಂತ ಹೇಳಿದ್ರಿ. ವಿಡಿಯೋ ಮಾಡಿಸಿದ್ರೆ ತೋರಿಸಿ ನನಗೆ. ನಾನು ಹೇಳಿದವರನ್ನು ತೋರಿಸ್ತೀನಿ ಅದರಲ್ಲಿ. ನೀವು ಅಲ್ಲೊಂಥರ ನಡ್ಕೊಂಡು ಪಬ್ಲಿಕ್ ಮೀಟಿಂಗ್ ಅಲ್ಲಿ ಒಂಥರ ನಡ್ಕೊಳ್ಳೋದು ಚೆನ್ನಾಗಿರಲ್ಲ. ಈಗ ನೋಡಿ, ಅಲ್ಲೊಂಥರ ಇನ್ನೊಂಥರ ಏನು ನಡ್ಕೊಳ್ತಾ ಇಲ್ಲ. ಈಗ ಪಬ್ಲಿಕ್ ಪಬ್ಲಿಕ್ಕಾಗೆ ಬಂದಿರೋದು. ನಾನು ಪಬ್ಲಿಕ್ಕಾಗಿ ಬಂದಿರೋದು. ನಾನು ಪಬ್ಲಿಕ್ ಪರವಾಗಿ ಈಗ ವಾರ್ಡಲ್ಲಿ ಕೇಳ್ತಿದ್ದಾರೆ. ನಾನು 23 ವರ್ಷ ಜನಪ್ರತಿನಿಧಿ ಸರ್ಕಾರದಿಂದ ಬಂದಿದ್ದೀನಿ, ಕರೆಕ್ಟ್ ಅಲ್ವಾ? ಈಗ ನನಗೇನು ಪಬ್ಲಿಕ್ ಕೇಳ್ತಾರೆ ಅಂದ್ರೆ ಪೂರ್ವಭಾವಿ ಸಭೆದು ನಮಗೆ ಮಾಹಿತಿನೇ ಇಲ್ಲ. ನೀವೇನು ತೊಳೆದುಕೊಂಡೇ ಹೋಗಿದ್ರೆ ಒಳಗಡೆ ಅಂತ ಹೇಳ್ತಾರೆ. ಅದಕ್ಕೆ ಆ ಸೀಟಲ್ಲಿ ಕೂತ್ಕೊಂಡು ಬೇರೆ ನನಗೆ ಇಲ್ಲ. ನಾನು ಪಬ್ಲಿಕ್ ಆಗಿ ಕೂತ್ಕೊಂಡು ಮಾತಾಡ್ತಿದ್ದೀನಿ. ನಿಮ್ಮ ತಪ್ಪುಗಳನ್ನು ಎದುರಿಸೋದು ಪಬ್ಲಿಕ್ ಆಗಿ ಸಿಟಿಸನ್ ಆಗಿ ನನ್ನ ಕೆಲಸ. ಅದನ್ನ ನೀವು ಅಲ್ಲೇ ಕೂತ್ಕೊಂಡು ಮಾತಾಡಬೇಕು ಅಂತ ಹೇಳಿದ್ರೆ ವೇಟಿಂಗ್ ಅಲ್ಲಿ ಕೊಡಿ, ನಾನು ಉತ್ತರ ಕೊಡ್ತೀನಿ. ಒಂದು ಅಲ್ಲಮ್ಮ
ನೋಡೋಣ. ಅಲ್ಲ ಇವಾಗ ಇಲ್ಲಿ ಮಾಡಿಲ್ಲ ಇವಾಗ ಎಷ್ಟಿರ್ಬೇಕು ಫೋರಮ್ ಅಷ್ಟು ತಿಳಿಸ್ಕೊಡಿ ಸರ್. 5 ಜನ ಬಿಟ್ರೆ ಎಷ್ಟಿರ್ಬೇಕು ಇವಾಗ ಬಜೆಟ್ ಮಾಡ್ತಾ ಇದ್ದೀರಲ್ವಾ ಐವತ್ತು ಪುರಸಭೆಗೆ ಎಷ್ಟು ಜನ ಪಬ್ಲಿಕ್ಸ್ ಅಟೆಂಡೆನ್ಸ್ ಇರಬೇಕು ಯಾರು ಇಲ್ಲಾಂದ್ರೂ ಮಾಡ್ಬೋದಾ ಅಂತ ತಿಳಿಸ್ಕೊಡ್ಬೇಕು ನೀವು. ಈಗ ಆಗೋದು ಪಬ್ಲಿಕ್ ವಿಚಾರಕ್ಕೆ ಕೋರಂ ಬರಲ್ಲ. ನೀವು ಸಾಮಾನ್ಯ ಸಭೆಗೆ ಎಷ್ಟು ಇರಬೇಕು, ಎಷ್ಟು ದಿವಸ ಇರಬೇಕು, ವಿಶೇಷ ಸಭೆ, ತುರ್ತು ಸಭೆ ಸಂಬಂಧಪಟ್ಟಂತೆ ಈಗಾಗಲೇ ಸ್ಪಷ್ಟವಾದ ನಿರ್ದೇಶನ ಇದೆ. ನಾವು ಇದನ್ನ ಸೆಕ್ಷನ್ 287 ಪ್ರಕಾರ ಬಜೆಟ್ ಮಂಡನೆ ಪೂರ್ವವಾಗಿ ಏನು ಪುರದ ಅಭಿವೃದ್ಧಿ ಸಲುವಾಗಿ ಏನೇನು ಕ್ರಮವನ್ನು ಕೈಗೊಳ್ಳಬೇಕು ಅಂತೇಳಿ ತಮ್ಮ ಸೂಚನೆ ಸಲಹೆ ಕೊಡಬೇಕು ಅಂತೇಳಿ ನಾವು ಕೇಳಿದ್ದೇವೆ. ಹೌದಾ? ಇದಕ್ಕೆ ಕೋರಂ ಇದಕ್ಕೆ ಸಂಬಂಧ ಬರಲ್ಲ. ಕೋರಂ ಬಂದು ಸೆಕ್ಷನ್ 47 ಶುರುವಾಗುತ್ತೆ. ಅದಕ್ಕೆ ಸಂಬಂಧಪಟ್ಟ ಸದಸ್ಯರು ಸಭೆ ಮಾಡಬೇಕು ಎಷ್ಟೊಂದಿದೆ. ಇದು ಕರೆದಿರೋದು ಸಾರ್ವಜನಿಕ ಸಭೆ. ಸಾರ್ವಜನಿಕ ಸಂಬಂಧಪಟ್ಟಂತೆ ನಾವು ಈಗಾಗಲೇ ಏನು ಕ್ರಮವನ್ನು ತಗೋಬೇಕು, ಈಗಾಗಲೇ ಪತ್ರಿಕೆ ಪ್ರಕಟಣೆ ಮಾಡಿದ್ದೀವಿ, ನಮ್ಮ ವೆಹಿಕಲ್ ಅನೌನ್ಸ್ ಮಾಡಿದ್ದೀವಿ, ಎಲ್ಲ ಡೀಟೇಲ್ ವಿತ್ ರೆಕಾರ್ಡ್ ಇದ್ದಾವೆ. ತಾವೇನು ಬಂದಿದ್ದೀರಾ ತಮ್ಮ ಅಮೂಲ್ಯವಾದ ಸೂಚನೆ ಸಲಹೆಗಳನ್ನು ಕೊಟ್ಟರೆ ಅದನ್ನು ರೆಕಾರ್ಡ್ ಮಾಡಿ ಮುಂದಿನ ದಿನಗಳನ್ನ ಅದರಲ್ಲಿ ಅಭಿವೃದ್ಧಿ ಪಡಿಸೋದಕ್ಕೆ ಕ್ರಮ ಕೈಗೊಳ್ತೇವೆ. ಅವ್ರು ಮಾತ್ರ ಗೊತ್ತಿರೋದು ಗೊತ್ತಿಲ್ಲ. ಎಲ್ಲಿ ಪಬ್ಲಿಕ್ ಪಬ್ಲಿಕ್ ಯಾಕೆ ಗೊತ್ತಿಲ್ಲ ಮತ್ತೆ ಯಾರಿಲ್ಲ ಮೇಡಮ್, ನೀವು ಹಾಗೆ ಮಾತಾಡ್ತೀರಾ. ಯಾವ ಬರೋದವ್ರಿಗೆ ಇಷ್ಟ ಇಲ್ಲ ಅಂದ್ರೆ ಅವ್ರಿಗೆ ಇಚ್ಛಾಶಕ್ತಿ ಇಲ್ಲ ಪುರಸಭೆ ಡೆವಲಪ್ಮೆಂಟ್ ಮಾಡಕ್ಕೆ. ಆ ಸೈಡಿನಲ್ಲಿ ಇನ್ನೂ ಗುಂಡಿಗಳು ಹಂಗೆ ಇದ್ದಾವೆ, ಟೂ ವೀಲರ್ಗಳನ್ನು ಹೋದ್ರೆ ಬೀಳ್ತಾ ಇದ್ದಾರೆ. ಅದ್ರ ಬಗ್ಗೆ ಗಮನ ತಗೊಳ್ಳಿ. ಮುಖ್ಯವಾಗಿ ಸಾರ್ವಜನಿಕರ ಪ್ರಶ್ನೆಗಳೇನಿಲ್ಲ ದಯವಿಟ್ಟು ಆಲಿಸಿ. ಇದು ಮುಂದುವರಿಬೇಕಲ್ಲ. ಇವಾಗ ನೀವೆಲ್ಲ ಮುದ್ದೆಗಿಸಿ ಮಾಡಿದ್ದೀನಿ ಅಂತ ಹೇಳ್ತೀರಾ, ಎಲ್ಲ ಮಾಡಿದ್ದೀನಿ ಅಂತ ಇದ್ದೀರಾ. ಅದು ಬಿಟ್ಬಿಟ್ಟು ಇವಾಗ ಪ್ರಶ್ನೆಗಳು ಏನಿದೆ ನಮ್ಮ ಸಮಸ್ಯೆ ದಯವಿಟ್ಟು ಆಲಿಸಿ ಅಧಿಕಾರಿಗಳು. ಅದು ಸೂಕ್ತ ಇದು ಕಾರಣ ಕೊಡಿ ನಮಗೆ. ಯಾರು ಏನು ಮಾಡಬೇಕು ಯಾವಾಗ ಮಾಡ್ತೀರಾ ಅದಕ್ಕೆ ಕಾರಣ ದಯವಿಟ್ಟು ಹೇಳ್ಬೇಕು ನಮಗೆ. ವರ್ಷಗಳಲ್ಲಿ ಅಂಗಡಿ ಹಾಕೊಂಡಿದ್ದಾರೆ, ಟ್ರಾಫಿಕ್ ಜಾಮ್ ಆಗ್ತಾ ಇದೆ. ಇದು ಬೆಳೀತಾ ಇರುತ್ತೆ ವ್ಯಾಪಾರ. ಇದು ಇವತ್ತು ದಿನಾಂಕ ಬೆಳೀತಾ ಇದೆ. ಅದೇನು ಮಾಡ್ತಾರೆ ಆನ್ಸರ್ ಮಾಡಿ. ಉತ್ಪಾದನೆ ಅಂಗಡಿ ಮಾಡಿದ್ದಾರೆ, ಅವ್ರ ಬೆಲೆ ಮಾಡ್ಕೊಡಿ, ಅಂಗಡಿ ಮಾಡ್ಕೊಡಿ. ಅವ್ರ ಟೇಬಲ್ ಅಂಗಡಿ ಹೇಳೋದಿಲ್ಲ. ಅವ್ರಿಗೂ ಅಂಗಡಿ ಮಾಡ್ಕೊಡಿ. ಸರ್ಕಾರದಲ್ಲಿ ಏಕ ಟ್ರಾಫಿಕ್ ಜಾಮ್ ಆಗುತ್ತೆ. ಶಾಲಾ ಮಕ್ಕಳು ಬೆಳೆ ಓದಬೇಕಾದ್ರೆ 3 ಅವರ್ ಓಡೋದು ಇರ್ತಾರೆ ಮಕ್ಕಳು. ಇದನ್ನ ಆಲೋಚನೆ ಮಾಡಿ ನಾವು ಯಾರು ಸುಮ್ಮನೆ ಮಾಡೋದು ಇದು ಮಾಡ್ತಾ ಇಲ್ಲ. ಇಲ್ಲಕ್ಕೆ ಆಗಂತ ಹೇಳಿ ನಾವು ಪಬ್ಲಿಕ್ ಹೇಳ್ತೀವಿ. ನಿಮ್ಗೆ ಬರ್ಕೊಬೇಡಿ, ಇಬ್ಬರ ಬರ್ಕೊಂಡು ನಾವು ಮಾಡ್ಕೊತೀವಿ. ನಿಮ್ಗೆ ಆಗಂತ ಹೇಳಿ ಪುರಸಭೆ ಅವ್ರ ಕೈಯಲ್ಲಿ ಮತ್ತೆ ಪೊಲೀಸ್ ಇಲಾಖೆ ಆಗಂದ್ರೆ ನಾವೇ ಪಬ್ಲಿಕ್ಗೆ ಬರ್ತೀವಿ ಫೀಲ್ಡ್ಗೆ. ಆಗ ಬಂದಿವಿ ನೀವು ಎಲ್ಲ ಜಮೀನು ನೆಟ್ಲಾಕ್ ನೆಟ್ಲಾಕ್ ಅಧಿಕಾರ ಇದೆ ಅವ್ರಿಗೆ. NH7 ನೆಟ್ಲಾಕ್ಬೋದು, PWD ನೆಟ್ಲಾಕ್ಬೋದು, ಮಾಡೋ ಅಧಿಕಾರ ಇದೆ ಅವ್ರಿಗೆ, ಮಾಡಬೇಕು. ಅಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಇದೆ ಸರ್. ಆ ಬಸ್ ಸ್ಟ್ಯಾಂಡಲ್ಲಿ ಬಸ್ ಸ್ಟ್ಯಾಂಡ್ ಟೆಂಪಲ್ ಮಾಡಿದ್ದಾರೆ. ಬಸ್ ನಿಲ್ಲಿಸೋದು ಅದು ಈ ಕಡೆ ಬಸ್ ಸ್ಟ್ಯಾಂಡಲ್ಲಿ ಪಾರ್ಕಿಂಗ್ ಮಾಡಿದ್ದಾರೆ. ಚಿಲ್ಡ್ರನ್ ಇಟ್ಕೊಂಡಿದ್ದಾರೆ. ಎಲ್ಲಿ ಬಸ್ ಹೋಗೋದು ಅದು ಬಸ್ ಇಟ್ಕೊಳ್ಳುತ್ತೆ. ಹೆಚ್ಚು ಕಮ್ಮಿ ಯಾವ ಜವಾಬ್ದಾರಿ ಈ ಜವಾಬ್ದಾರಿ ಆಗ್ತೀರಾ, ಸರ್ಕಾರ ಜವಾಬ್ದಾರಿ ಅಂತ. 10 ಬಸ್ಗೆ ಗುರ್ತು ಮಾಡ್ಕೊಳಕ್ಕೆ ಈಗಾಗಲೇ PWDಗೆ ಪತ್ರ ಕೊಟ್ಟಿದ್ದು. 10 ಬಸ್ ಕ್ರಮ ತಗೊಂತಾರೆ. ಕ್ರಮ ಲೆಕ್ಕ ಹಾಕಿದ್ವಿ. ಆಯ್ತು, ಕೊಡ್ತೀವಿ. ಫುಟ್ಬಾಲ್ ಅಂಗಡಿ ಯಾವ್ದು ಮಾಡ್ತಾರೆ ಅವ್ರಿಗೆ ದಾರಿ ಮಾಡ್ಕೊಡಿ. ಸಂಜೆ ಮೇಲೆ ದಾರಿ ಮಾಡ್ಕೊಡಿ ಅವ್ರಿಗೆ. ಅವ್ರ ಟೈಮಲ್ಲಿ ಹೊಡಿಬೇಡಿ. ಈಗ ಮಾಡ್ಕೊಡಿ ಅವ್ರಿಗೆ. ದಿನನಿತ್ಯ ಬೆಳಗ್ಗೆ 8 ಗಂಟೆಯಿಂದ 10 ಗಂಟೆ ಜಾಮ ಆಗುತ್ತೆ. ಸಾಯಂಕಾಲ 4 ಗಂಟೆಯಿಂದ 10 ಗಂಟೆ ಜಾಮ ಆಗುತ್ತೆ. ಯಾರು ಹೋಗ್ಬೇಕು ನಾವು? ಪೊಲೀಸರು ನಾವು ಕ್ರಮ ತಗೊಂಡಿದ್ದೀರಾ? ಪೊಲೀಸ್ ಲೆಕ್ಕ ಹಾಕಿದ್ದೀರಿ ನೀವು ಸಾಹೇಬ್ರೆ? ಪೊಲೀಸ್ ಲೆಕ್ಕ ಹಾಕಿದ್ರೆ ಮೇಡಮ್ರೆ ಅರ್ಥ ಏನಂತ ಆನ್ಸರ್ ಕೊಡಿ. ಎಷ್ಟು ಸಲ ಅದನ್ನ ನಮಗೆ ಮಾಡ್ಕೊಡ್ತೀರ ಹೇಳಿ. ನಮಗೆ ಎಷ್ಟು ಸಲ ಮಾಡ್ಕೊಡ್ತೀರ? ಸರ್ಕಲಲ್ಲಿ ಯಾವುದೇ ಕಾರಣಕ್ಕೂ ಸೆಕೆಂಡ್ ಡಿವೈಡ್ ಹಾಕೊಡಿ. ಬಸ್ ಮನೆಗೆ ಆಪೋಸಿಟ್ ನಿಲ್ತಾರೆ. ಅದನ್ನು ಡಿವೈಡ್ ಮಾಡ್ತಾರೆ. ಯಾಕಂದ್ರೆ ನಿಮ್ಮ ಜಿಲ್ಲಾ ಎಷ್ಟು ಬರ್ಬೇಕಾದ್ರೆ ಮಾಡ್ಬೇಕು ಆಫೀಸರ್ಗಳು. ನಿಮ್ಮ ಮನೆ ಮಾತ್ರ ಮಾಡಲ್ಲ, ನಿಮ್ಮ ಮುಂದೆ ನೋಡ್ಕೋಬೇಡಿ. ಪಬ್ಲಿಕ್ ನೋಡಿ ಸ್ವಲ್ಪ ಎಷ್ಟು ಬರಬೇಕು ಮತ್ತೆ ನಿಮ್ಮ ಪುಸ್ತಕ ಬೇರೆ ಹೋಗ್ಬೇಕು ಮಾಡ್ಬೇಕು. ಪಬ್ಲಿಕ್ ಸರ್ವೆ ಮಾಡ್ಬೇಕು. ನೀವು ನಿಮ್ಮದೇ ನೋಡ್ಕೊಂಡು ಆಫೀಸರ್ ಕಸ ಆಗಲ್ಲ ಸರ್. ಒಂದು ನಿಮಿಷ PWD
ಬೆಳಗ್ಗೆ ಅಧ್ಯಕ್ಷರು ಉಪಾಧ್ಯಕ್ಷರು ಒಳಗಂತೆ ಪೊಲೀಸ್ ಇಲಾಖೆ ಒಂದು ಸಮನ್ವಯ ಸಹ ಎಷ್ಟು ಹಾಕ್ಬಿಟ್ಟು ನಿಮಗೆ ಅದೇ ಜಾಮ ಅಂತ ಯಾರೋ ಪೋಸ್ಟ್ ಮಾಡ್ತಾರ ದಿನ ಪೋಸ್ಟ್ ಜಾಮ ಅಂತ ಯಾರೋ ಪೋಸ್ಟ್ ಮಾಡ್ತಾರ ನಿಮ್ಮ ಪುಸ್ತಕ ಕೇಳಿದಾರ ಯಾರು ಅನುಮತಿ ಮಾಡ್ತಾ ಇಲ್ಲ ಅದು ನೋಡಿ ಫಸ್ಟ್ ಮಾಡ್ಕೊಳ್ಳಿ ಈ ಪಂಚಾಯತ್ ಮುಂದೆ ನೀವು ಕ್ಲಿಯರ್ ಮಾಡಿಲ್ಲ ಬೇರೆ ಕ್ಲಿಯರ್ ಮಾಡ್ತೀರಿ ನೀವು ಹೇಳಿ ಇವಾಗ ಎಷ್ಟೇ ಬೆಳಿಗ್ಗೆ ಮುಂದೆ ಸಾಯಂಕಾಲ ಗೊತ್ತಾಗ್ತಾರಲ್ವ ಈ ಪಂಚಾಯತ್ ಮುಂದೆ ನೀವು ಇಟ್ಕೊಂಡಿಲ್ಲ ಬೇರೆ ಹೇಗೆ ಕ್ಲಿಯರ್ ಮಾಡ್ತೀರಿ ನೀವು ಅದೊಂದು ಮೊನ್ನೆ ಮುಂದೆ ಪುಸ್ತಕ ಮುಂದೆ ಅದು ತಮಗೂ ಗೊತ್ತು ಇದೇ ವಿವೇಕಾನಂದ ಸ್ಕೂಲಲ್ಲಿ ರಕ್ತದಾನ ಶಿಬಿರ ಇವರು ಮಹೇಶ್ವರ ಮಾಡ್ಬೇಕು ಕೆ ಮಹೇಶ್ವರ ಮಾಡ್ಬೇಕು ಅವರು ಇವ್ರು ನೈಟ್ ಸಾಯಂಕಾಲ ಬೇಕಾದ್ರೂ ಬೆಳಗ್ಗೆ ಇರು ಮಾಡಿಸಿದ್ರು ಅವ್ರು ಮಾಡಿ ಒಳ್ಳೆ ಕೆಲಸಕ್ಕೋಸ್ಕರ ಅದೇ ಫಂಕ್ಷನ್ ಮಾಡ್ತಾರೆ ಇವರು ಕಾಲ್ ಮಾಡಿದ್ರು ಉಪಾಧ್ಯಕ್ಷ ಮುತ್ತುಕೇಶ್ವರ ಅವ್ರ ತಾಯಿ ಅವ್ರ ಮಗ ಮುತ್ತುಕೇಶ್ವರ ರೆಡ್ಡಿ ಅವರು ಫೋನ್ ಮಾಡಿ ನಿಮ್ಮ ಹತ್ರ ಮಾತಾಡಿದ್ರು ನೀವು ಹಾಗೆ ಬ್ಯಾನರ್ ತರಿಸೋದನ್ನ ಬಿಟ್ರಿ ಇದೆಷ್ಟು ಮಾತ್ರ ಸರಿ ರೂಲ್ಸ್ ಒಂದು ಮೇಲೆ ಸಾರ್ವಜನಿಕರಿಗೆ ಎಲ್ಲರೂ ಒಂದೇ ಅಲ್ವಾ ಯಾಕೆ ನೀವು ಅವ್ರ ಮುಂದಿನ ಬ್ಯಾನರ್ ತರಿಸಿಲ್ಲ ಬೇರೆ ಬ್ಯಾನರ್ ತರಿಸ್ತೀರ ನೀವು ಹೇಳಿ ನೋಡಿ ಕಾಲ್ ಮಾಡ್ಕೊಬಿಟ್ಟು ಹೇಳ್ಕೊಂಡ್ಬಿಟ್ಟು ಅವ್ರು ನಿಮಗೆ ಬ್ಯಾನರ್ ಹಾಗೆ ಬಿಟ್ಟಿಲ್ವಾ ಸಾಕ್ಷಿಗೆ ಅವರೇ ನೀವು ಹೇಳಿ ಇಲ್ಲ ಬೇರೆಯವ್ರಿಗೂ ಅದೇ ರೀತಿಯೇ ಕೆಲವರು ಒಳ್ಳೇದಕ್ಕೂ ಆಗ್ತಾರೆ ಕೆಲವರು ಒಳ್ಳೇದಕ್ಕೆ ಆಗ್ತಾರೆ ಹುಟ್ಟಹಬ್ಬಕ್ಕೆ ಅದಕ್ಕೆಲ್ಲ ನೀವು ಅವಕಾಶ ಮಾಡಿಕೊಟ್ರಲ್ಲ ಸರ್ ಒಂದು ನಿಮಿಷ ಇದೆ ನೀವು ಮಾತಾಡಂಗೆ ಇಲ್ಲ ಆಯ್ತು ನೀವು ಹೇಳಿ ಮೇಡಮ್ ಇವಾಗ ಅವರು ಬೆಂಕಿ ಕ್ಯಾಂಪ್ಗೆ ಹಾಕೋದು ಸ್ಕೂಲಲ್ಲಿ ಹಳೆ ವಿದ್ಯಾರ್ಥಿ ಏನ್ ಮಾಡ್ತಾ ಇದ್ದೀರಾ ಇದೆಲ್ಲ ಪಬ್ಲಿಕ್ಸ್ಗಳಿಗೆ ತೊಂದರೆ ಆಗುವಂತ ವಿಷಯಗಳು ಅದರಿಂದ ಕಾಯಿಲೆ ಕಸಬಗಳು ಬರ್ತವೆ ಅನಾರೋಗ್ಯ ಆಗ್ತವೆ ಸ್ಕೂಲ್ ಇದ್ದಾವೆ ದಯವಿಟ್ಟು ಇದನ್ನ ಗಮನ ಇಡಿ ಅಂತ ನಾನು ಆವತ್ತಿನಲ್ಲೇ ಹೇಳ್ತಾ ಇದ್ದೀನಿ ದಯವಿಟ್ಟು ನೀವು ಯಾವ ಗಮನ ಹರಿಸ್ಬಿಡಿ ಅಧಿಕಾರಿಗಳು ದಯವಿಟ್ಟು ಅದ್ರ ಬಗ್ಗೆ ಏನ್ ಮಾಡಬೇಕು ಏನ್ ಬಜೆಟ್ ಇರಬೇಕು ಅದ್ರ ಬಗ್ಗೆ ಸೂಕ್ತವಾಗಿ ಗಮನ ತಗೊಳ್ಳಿ ಅಂತ ನನ್ನ ಸಲಹೆ. ಏನು ಸೆಕ್ಷನ್ 387 ಬಜೆಟ್ ಮೀಟಿಂಗು ಬಜೆಟ್ ಅನುಮೋದನೆ ಈಗಾಗಲೇ ನಮ್ಮ ಚಂದಾಪುರ ಪುರಸಭೆ ಈಗ 2024-25 ಲೆಕ್ಕ ಪರಿಶೋಧಕರಿಂದ ಅನುಮೋದನೆ ಆಗಿದೆಯಾ? ನೀವು ಮಾಡಿಸಿದೀಯಾ? ಆಗಿದೆಯಾ? ಓಕೆ. ಅದ್ರ ಜೊತೆಯಲ್ಲಿ ಅದೇ ಸೆಕ್ಷನಲ್ಲಿ ಸೆಕ್ಷನ್ 367 ರಾಜ್ಯ ಸರ್ಕಾರಕ್ಕೆ ಅಥವಾ ಬೇರೆ ಬೇರೆ ಇಲಾಖೆಗಳಿಗೆ ಚಂದಾಪುರ ಪುರಸಭೆಯಿಂದ ಎಷ್ಟು ಕಟ್ಟಿದ್ದೀರಾ? ಡೀಟೇಲ್ ಎಲ್ಲ ಇದೆ. ಸೆಕ್ಷನ್ 287 ಸೆಕ್ಷನ್ 287 ಬಜೆಟ್ 366 and 367 ಬಜೆಟ್ ಸಂಬಂಧಪಟ್ಟಂಗೆ ಅಲ್ಲ ಇದು ಏನೋ ಆಡಿಟ್ ಸರ್ ನಮಗೆ ಇಲ್ಲಿ ಬಜೆಟ್ಗೆ ಸಂಬಂಧಪಟ್ಟಾಗೆ ಇದು ಎಷ್ಟು ಅಮೌಂಟು ಸರ್ಕಾರ ಕಟ್ಟಿದ್ದೀರಾ ಅಥವಾ ಕಟ್ಟಬೇಕಾಗುತ್ತೆ ಅದನ್ನು ಹೇಳಿದ್ರೆ ನಾವು ಬಜೆಟ್ ಮೀಟಿಂಗು ಇದು ಮಾಡ್ಬೋದು. 23,25,150 ಯಾರಿಗೆ ಕಟ್ಟಿದ್ದೀರಾ? ಎಸ್ ಟಿ ಪಿ ಬೇರೆ ಒಟ್ಟು 6,17,58,340 ಸರ್ಕಾರಕ್ಕೆ ಪಾವತಿ ಮಾಡಬೇಕಾಯಿತು. 3,78,53,840 ಪಾವತಿ ಮಾಡಿದ್ದೀವಿ. ಇನ್ನು 2,63,85,163 ರೂಪಾಯಿ ನಾವು ಕಟ್ಟಬೇಕಾಗುತ್ತೆ. ಸಂಬಂಧಪಟ್ಟ ಸರ್ಕಾರದಿಂದ ಏನು ಎಷ್ಟು ಕಟ್ತಾ ಇದ್ದೀರಾ ವರ್ಷಕ್ಕೆ? ಸರ್ಕಾರದಿಂದಲೇ ಬರೋದು. ನಿಮ್ಮ ಪುರಸಭೆ 1964 266 and 267 ಸಂಚಿತ ನದಿಗೆ ಇಷ್ಟು ಪರ್ಸೆಂಟ್ ಅಂತ ಎತ್ತಿಡ್ಬೇಕು ಅಂತ ಇದೆ ನಿಮ್ಮ ಆಕ್ಟಲ್ಲಿ ಇಲ್ಲಿವರೆಗೂ ಸರ್ಕಾರ ನಮಗೆ ಕೊಡ್ತಾರೆ.
10% ಏನೋ ಕಟ್ಟಬೇಕು ಅಂತ ಇದೆ. ನಮಗೆ ಅವರೇ ಕೊಡ್ತಾರೆ, ಸರ್ಕಾರದಲ್ಲೇ ಕೊಡ್ತಾರೆ, ನಾವು ಅವ್ರಿಗೇನು ಕಟ್ಟೋದಿಲ್ಲ. ಇಲ್ಲ, ಮಟ್ಟಿಗೆ ಏನಿದೆ ಅದನ್ನು ಕಟ್ಟಬೇಕಾಗುತ್ತೆ. ವೇತನ ಅನುದಾನಗಳು ಮತ್ತು ಪೌರ ಕಾರ್ಮಿಕರಿಗೆ ಭತ್ಯೆ ಮತ್ತೆ ಅವರಿಗೆ ಇನ್ಶೂರೆನ್ಸು ಈ ತರ ಈಗ 67 ಏನು ಮಾಡ್ತಾರೆ ಅಂದರೆ ಸರ್ಕಾರ ಅಲ್ಲ, ನಾನು ಹೇಳ್ತಾ ಇರೋದು 267 ಸೆಕ್ಷನ್ 267ನಲ್ಲಿ ಪ್ರತ್ಯೇಕವಾಗಿ ತಂದಿಡಬೇಕು. ನಮ್ಮಲ್ಲಿ ನಾವು ವೇತನಕ್ಕಂತೇಳಿ ಇಯರ್ಗೆ ಸರ್ಕಾರ ಕೊಡ್ತೀವಿ. ಸರಿಸುಮಾರು ನೌಕರ ವೇತನಕ್ಕಾಗಿ 60 ಕೋಟಿ ರೂಪಾಯಿ ನಾವು ಕೇಳಿದಾಗ ಸರ್ಕಾರದಿಂದ ಹಂತ ಹಂತವಾಗಿ ಕ್ವಾರ್ಟರ್ಲಿ 3 ತಿಂಗಳಿಗೆ ಡಿವೈಡೆಡ್ ಬೈ 15 lakhs ಈ ಥರ ಹಂತ ಹಂತವಾಗಿ ಮುಗೀತಾನೆ ಇಮ್ಮಿಡಿಯೇಟು ಅದನ್ನು ಸೆಂಡ್ ಬೈ UC ಕಳಿಸ್ತೀವಿ. UC ಕಳಿಸಿದ ನಂತರ ಹಂತ ಹಂತವಾಗಿ ಅಮೌಂಟ್ನ ರಿಲೀಸ್ ಮಾಡ್ತಾರೆ. ನಾವು ಕಟ್ಟೋದಲ್ಲ, ಸರ್ಕಾರದಿಂದ ಬರೋದು ನೌಕರಿಗೆ. ಇಲ್ಲ, ನಾವೇನು ಕಟ್ಟೋದಿಲ್ಲ. ಅದನ್ನು ಒಂದ್ಸರಿ ನೋಡಿ ಕಟ್ಟಬೇಕು ಅಂತ ಅಂದರೆ ಈಗ ಸರ್ಕಾರದ ಏನು ಮಾರ್ಗಸೂಚಿಗಳು ಕಾಲಕ್ಕೆ ಏನು ಕೊಡ್ತಾರೆ, ಆ ಕಾಲಕ್ಕೆ ಸೂಚಿಸುವ ಮಾರ್ಗಸೂಚಿಗಳಲ್ವ ನಾವು ಏನು ಮಾಡ್ತಾರೆ, ನಾವು ಸರ್ಕಾರದ ಇಷ್ಟು ಅನುದಾನ ಕೊಟ್ಟಿದ್ದೀವಿ, ಇಲ್ಲ ನಿಮ್ಮ ಪುರುಷರು ಇಷ್ಟು ಹಾಕೊಳ್ಳಿ ಅಂದಾಗ ಮಾತ್ರ ನಾವು ಇದು ಮಾಡ್ತೀವಿ, ಇನ್ಕಮ್ ಮಾಡ್ಕೊತೀವಿ. ಅದು ಬಿಟ್ಟು ನಾವು ಸರ್ಕಾರದಿಂದ ನೇರವಾಗಿ ಕೊಡ್ತಾ ಇದ್ದೀವಿ. ಆಸ್ತಿ ತೆರಿಗೆ ವಸೂಲಾತಿ ಅಂತ 10 ಕೋಟಿ ಅಂತ ಇದೆ. ಅದರಲ್ಲಿ ವೆಚ್ಚದಲ್ಲಿ ಕರಗಳು ಮತ್ತು ಇತರೆ ಅಂತ ಅಂದ್ಬಿಟ್ಟು 2,48,00,000 ಇದೆ. 30% ಬರುತ್ತೆ. ಒಟ್ಟು 26%, ಬೆಕರಿ ಸೆಸ್ಸು 3%, ಆಮೇಲೆ ಲೇಬರ್ ಸೆಸ್ಸು 6%, ಟ್ರಾನ್ಸ್ಪೋರ್ಟ್ ಸೆಸ್ಸು 3%, ಒಟ್ಟು 2%, ಒಟ್ಟು 26%. ಏನು ನಾವು ಚಲನ ಮಾಡ್ತೀವಿ ಆಯಾ ದಿನದ ಚಲನ ಆಯಾ ದಿನದ ರೆಮಿಟ್ ಆಗ್ತದೆ. ಈಗ ನೀವು 2,48,00,000 ಅಂತ ಅಂದ್ಬಿಟ್ಟು ಇದರಲ್ಲಿ ಕೊಟ್ಟಿದ್ದೀರಾ. ಆಯಾ ಜನ ಆಗ್ಬಿಟ್ಟದು. 2,28,00,000 ಅಂದ್ಬಿಟ್ಟು ಖರ್ಚದಲ್ಲಿ ತೋರಿಸಿದ್ದೀರಾ. ಈಗ ಶೇಕಡ 30% ಬರುತ್ತೆ ಮಾಡಿದಾಗ ನಮ್ಮ ಪುರಸಭಾ ವೆಚ್ಚಗಳು ಬೇರೆ ವೆಚ್ಚಗಳಿಗೆ ಕಡಿಮೆ ಆಗುತ್ತೆ. ಟ್ಯಾಕ್ಸಲ್ಲಿ ಏನಾಗ್ತಂದರೆ ಟ್ಯಾಕ್ಸಲ್ಲಿ ವೆರಿಫಿಕೇಷನ್ ಆಗುತ್ತೆ. LB ಫಾರ್ 6% ಆ್ಯಂಡ್ ಬೆಕರಿ 3%, 2% ಟ್ರಾನ್ಸ್ಫರ್ಸ್. ಒಟ್ಟು ಈ 26% ಏನಿದೆ ಇನ್ನೊಂದು OB ಇರ್ತದೆ. ಆಮೇಲೆ ಈಗ ಇತ್ತೀಚೆಗೆ ಏನಾಗಿದೆ ಅಂದರೆ ಆಯಾ ಏಟಿನ ಪ್ರತಿದಿನ ಚಲನ ಆಗೋ ಸಂದರ್ಭದಲ್ಲಿ ಆಯಾ ಏಟಿಗೆ ಜಮಾ ಆಗಿರ್ತದೆ. 16 ಫೈನಾನ್ಸ್ ಅಂದ್ಬಿಟ್ಟು ಈಗ 6 ತಿಂಗಳಿಂದಲೇ ಪೇಮೆಂಟ್ ಬಿಟ್ಟಿಲ್ಲ. 15 ಫೈನಾನ್ಸ್ 16 ಫೈನಾನ್ಸ್ ಅಲ್ಲಿ ದುಡ್ಡೇ ಬರಲಿಲ್ಲ. ಈಗ ನಿಮ್ಮ ಇದರಲ್ಲಿ ಆದಾಯದಲ್ಲಿ ತೋರಿಸ್ತೀರಾ 15 ಫೈನಾನ್ಸ್ ಇಷ್ಟು ಬರಬೇಕು, 16 ಅಂತ ಹಾಕ್ತೀರಾ. ನಮ್ಮ ಬಜೆಟಲ್ಲಿ 3 ಎಣಿಸಿದ್ದಾರೆ. ಓಕೆ, ಒಂದು ಕ್ಯಾಪಿಟಲ್ ಅಸೆಟ್ಸು, ಆಮೇಲೆ ಇನ್ನೊಂದು ನಮ್ಮಲ್ಲಿ ಎಕ್ಸ್ಟ್ರಾರ್ನರಿ ಪೇಮೆಂಟ್ಸ್ ಅಂತ. ಸರ್ಕಾರದಿಂದ ಈಗ ಮುನ್ಸಿಪಲ್ದು ರೆವೆನ್ಯೂದು ಎಕ್ಸ್ಟ್ರಾರ್ನರಿ ಪೇಮೆಂಟ್ಸ್ ಏನಿದ್ದಾವೆ ಅದು ಸರ್ಕಾರದಿಂದ ಬರುವಂಥ ಆದಾಯಗಳ ನಿರೀಕ್ಷೆಗಳು. ನಿರೀಕ್ಷೆಗಳು ಅದು ಯಾವ ತಿಂಗಳಲ್ಲಿ ಬರ್ತದೆ ವರ್ಷದಲ್ಲಿ? ಮಾರ್ಚಲ್ಲಿ ಬರುತ್ತಾ? ವರ್ಷದ ಮೊದಲಲ್ಲಿ ಬರುತ್ತಾ? ಮಾರ್ಚಲ್ಲಿ ಸರ್ಕಾರದಿಂದ ಏನು ಗ್ರಾಂಟ್ಸ್ ರಿಲೀಸ್ ಮಾಡ್ತಾರೆ, ಕ್ವಾರ್ಟರ್ಲಿ ರಿಲೀಸ್ ಮಾಡ್ತಾರೆ. ಸರ್ಕಾರದ ಅನುದಾನ ಏನಿದೆ ಕ್ವಾರ್ಟರ್ಲಿ 6 ಮಂತ್ಸ್ಗೆ ಇಶ್ಯೂ ಮಾಡ್ತಾರೆ. ಆಮೇಲೆ ಈಗ ನಾವು ಅಮೌಂಟನ್ನು ಅವ್ರಿಗೆ ಏನು ಕೊಡ್ತಾರೆ ಅದನ್ನು ಎಕ್ಸ್ಪೆಂಡಿಚರ್ ಮಾಡಿ ಇಮಿಡಿಯೇಟ್ ಯೂಸ್ ಮಾಡಿದಾಗ ಮಧ್ಯದ ಅವಧಿಯಲ್ಲಿ ಸಹ ಕೊಡ್ಬೋದು. ಇಲ್ಲ, ಮಧ್ಯದಲ್ಲಿ ಈ ವರ್ಷ ಮಧ್ಯದಲ್ಲಿ ಒಂದು ಸ್ವಲ್ಪ ಬಂದಿಲ್ಲ ಈ ಅಕೌಂಟ್ಗಳಿಗೆ. ಒಂದರಲ್ಲಿ ಯಾವುದೆಲ್ಲ ಒಂದು 54 ಲಕ್ಷ ಅಂತ ಬಂದಿದೆ. ಸ್ಪಿಲ್ ಓವರ್ ಆಗುತ್ತೆ. ಏನು ಗೊತ್ತಾ, ಅದರಲ್ಲಿ ನೀವು ಈ ಥರ ಬಜೆಟ್ ಆಗಿದೆ 15 ಕೋಟಿ ಕೊಡಬೇಕಾಯ್ತು, 15 ಕೋಟಿ ನಂಗೆ ಬರ್ತಿದ್ದಾಗ ಈಗಾಗಲೇ ನಾವು ಕಾಮಗಾರಿ ಕೈಗೊಂಡಿದ್ವಿ. ಆ ಕಾಮಗಾರಿ ಈ ಸ್ಪಿಲ್ ಓವರ್ ಹಿಂದಿನ ವರ್ಷದ ಕಾಮಗಾರಿ ಅದನ್ನ ಹಣ ಬಿಡುಗಡೆ ಮಾಡಿದ ಸಂದರ್ಭದಲ್ಲಿ ಆ ಅಮೌಂಟ್ನ ಬಿಡುಗಡೆ ಮಾಡ್ತಾರೆ. ನೀವು ಅವಾಗ ಯೂಸ್ ಕಳಿಸ್ಬೇಕಾದ್ರೆ ವಿತ್ ಡಾಕ್ಯುಮೆಂಟ್ಸ್. ಓಕೆ, ಬರುತ್ತೆ ಅಂದ್ಬಿಟ್ಟು ನೀವು ಇದು ಮಾಡಿದ್ದೀರಾ. 54 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದೀರಾ. ಈ ಕಡಿಮೆ ಬಜೆಟಲ್ಲಿ ಖರ್ಚು ಮಾಡ್ತಾ ಇರೋದ್ರಿಂದ ನಮ್ಮ ಚಂದಾಪುರ ಪುರಸಭೆಯಲ್ಲಿ ಎಲ್ಲೊಂದು ಹಾಗೆ ಇದು ಇದಾಗ್ತಾ ಇದೆ. 2015 ಸರ್ಕಾರ ಕ್ಲಿಯರ್ ಕಟ್ಟಾಗಿ ಹೇಳಿದೆ, ಏನಪ್ಪ, ಕಸನ ಬೈಫರ್ಗೇಷನ್ ಮಾಡಬೇಕು, ಹಸಿ ಕಸ ಮತ್ತು ಒಣ ಕಸ ಅಂತಂದ್ಬಿಟ್ಟು. ಮತ್ತು ಹಸಿ ಕಸ ಬೈಫರ್ಗೇಷನ್ ಮಾಡಿದ್ದನ್ನು ಇಲ್ಲಿ ಇಲ್ಲೊಂದು ಹೆಡ್ ಇದೆ BBMP ಅವರು, ಅವ್ರಿಗೆ ಕಳಿಸ್ಕೊಡ್ಬೇಕು. ಒಣ ಕಸನ ಸಪ್ರೇಟ್ ಕಂಪ್ನಿಗಳಿಗೆ ಕಳಿಸ್ಬಿಟ್ಟು ಇದು ಮಾಡಬೇಕು ಅಂತ ಇದೆ. 2015ರಿಂದ ಈ ಕಳೆದ 5-6 ಮೀಟಿಂಗ್ಗಳಲ್ಲಿ ಇದೇ ಥರ ಬಡ್ಜೆಟ್ ಮೀಟಿಂಗಲ್ಲಿ ನಾವು ಹೇಳ್ತಾ ಇದ್ದೀವಿ ಕಸನ ಬೈಫರ್ಗೇಷನ್ ಮಾಡಬೇಕು ಅಂತಂದ್ಬಿಟ್ಟು. ಅದಕ್ಕೆ ನೀವು ಈಗಾಗಲೇ ಒಂದು 5,000 to 6,000 ಬುಟ್ಟಿಗಳು ತಗೊಂಬಂದು ಇಟ್ಟಿದ್ರಿ ಒಂದು 4 ವರ್ಷದಿಂದನೇ. ಇದುವರೆಗೂ ವಿತರಣೆ ಆಗಲಿಲ್ಲ. ಅದು ಸಾರ್ವಜನಿಕರ ದುಡ್ಡು. ಮತ್ತು ಬಂಡಲ್ ಕಟ್ಟಬೇಕು ಅಂತಂದ್ಬಿಟ್ಟು ಒಂದು ಮಿಷಿನ್ ತೊಗೊಂಡು ಬಂದಿದ್ರಿ ಒಂದು 15 to 20 ಲಕ್ಷ ರೂಪಾಯಿ. ಅದು ಇದುವರೆಗೂ ಬಳಕೆ ಆಗಲಿಲ್ಲ. ಈ ಕಸ ವಿಲೇವಾರಿ ಸಮಸ್ಯೆ ಇದು ಏನು ಅಂತಂದರೆ BBMPನಲ್ಲಿ ಇದೇ ಥರ ಮೊದಲು ಆಗ್ತಾ ಇತ್ತು.
ಈ ಹೆಬ್ಬಗೋಡಿ ಮತ್ತು ಚಂದಾಪುರ ಹತ್ತಬೇಲಿ ಇವೆಲ್ಲ 5 ಪುರಸಭೆಗಳು ಒಂದೇ ಟೈಮ್ ಅಟ್ ಎ ಟೈಮ್ ಆಗಿದ್ದು. ಈಗ ಅಲ್ಲೆಲ್ಲ ಸರಿ ಸುಮಾರು ಸ್ವಲ್ಪ ಹೆಚ್ಚು ಕಡಿಮೆ ಸರಿ ಮಾಡ್ಕೊಳ್ತಾ ಇದ್ದಾರೆ. ಈ ಚಂದಾಪುರ ಪುರಸಭೆಯಲ್ಲಿ 2015ರಿಂದ ಈವರೆಗೂ ಅಂದರೆ 2 ಟರ್ಮ್ ಆಗಿದೆ ಈಗಾಗಲೇ ಅದು ಎಲೆಕ್ಷನ್. ಇನ್ನೂ ಈ ಕಸ ವಿಲೇವಾರಿ ಈ ವಿಷಯದಲ್ಲಿ ಗುಣಮಟ್ಟ ಸಾಧಿಸಿಲ್ಲ ಮತ್ತು ಇದು ಸರಿಯಾಗಿ ಇದು ಮಾಡ್ತಾ ಇದೆ. ಇದು ರಾಜ್ಯ ಮುಖ್ಯಮಂತ್ರಿ ಕಾರ್ಯನಿರ್ವಹಿಸ್ತಾ ಇದೆ, ಸ್ಟೇ ಇದೆ. ಈಗಾಗಲೇ ಕಂಪ್ಲೀಟ್ ಇದ್ದಿರೋ ವಿಷಯ. ಈ ಕಂಪ್ಲೀಟ್ ವರ್ಕ್ ಆಗ್ತಾನೆ ಪ್ರೊಸೆಸ್ ಶುರುವಾಗುತ್ತೆ. ನಾವೇನು ಕಸನ್ನ ಚಿಕನ್ ಮಾಲಿನ್ಯವನ್ನು ಪ್ಲಸ್ ಸಾಸಿವೆ ಏನು ಬರ್ತಿದೆ ಸಾಸಿವೆ ಕಳಿಸೋದಕ್ಕೆ ಅಗ್ರಿಮೆಂಟ್ ಆಗಿದೆ, ಈಗಾಗಲೇ ಹೋಗ್ತಾ ಇದೆ ಸರ್. ಅಲ್ಲಿವರೆಗೂ ಇದಾಗವರೆಗೂ ಅಲ್ಲಿಗೆ ಅವ್ರು ಜಿಲ್ಲಾಧಿಕಾರಿ ಪ್ಲಸ್ ಏನು ನಮ್ಮ ರಿಪೀಟ್ ಐಟಮ್ಸ್ ಏನಿದ್ದಾರೆ ಅದನ್ನ ಕಳಿಸ್ತಾ ಇದ್ದಾರೆ. ನಮ್ಮ ವೆಹಿಕಲ್ಸ್ ಕಳಿಸ್ಕೊಡ್ತಾ ಇದ್ದೀವಿ. ಎಲ್ಲಿ ಕಳಿಸ್ಕೊಡ್ತಾ ಇಲ್ಲ? ರಾತ್ರಿ 1 ಗಂಟೆಗೆ ನೆಲಗ ಕೆಲವು ಗುಂಡಿಗಳಿಗೆ ಲೋಡಿಗೆ ಇಷ್ಟು ಅಂತ ಅಂದ್ಬಿಟ್ಟು ನೀವು ಪುರಸಭೆಯಿಂದ ಅಲ್ಲಿಗೆ ಹೋಗ್ತಾ ಇದೆ. ಅಲ್ಲಿ ಸಾಕಷ್ಟು ರೈತರು ನನಗೂ ಫೋನ್ ಮಾಡಿದ್ರು. ಈಗ ಈ ಥರ ಬೈಫರ್ಕೇಶನ್ ಮಾಡಬೇಕು ಅಂತ ಇದೆ. ಅಲ್ಲಿ ನೀರುಗಳೆಲ್ಲ ಕಳಿಸ್ಕೊಟ್ಟಿದ್ದಾರೆ. ನೆಲಗ 1 ಗಂಟೆಗೆ 2 ಗಂಟೆಗೆ ಹೋಗಿ ಬಿಡ್ತಾರೆ ಅಂತ. ಇಲ್ಲಿ ಡ್ರೈವರ್ಗಳು ನೀವು ನೇಮಕ ಮಾಡ್ಕೊಂಡಿದ್ದಾರೆ ಡ್ರೈವರ್ಗಳನ್ನ. ಅವರು ಬೆಳಗ್ಗೆ 6 ಗಂಟೆಯಿಂದ 2 ಗಂಟೆವರೆಗೂ ಕೆಲಸ ಮಾಡಬೇಕು ಅಂತ ಇದೆ. ರಾತ್ರಿ 2 ಗಂಟೆಗೆ ನಮ್ಮ ಪುರಸಭೆ ವಾಹನಗಳು ಬೇರೆ ಕಡೆ ಏನಕ್ಕೆ ಹೋಗುತ್ತೆ ಅಂದರೆ ಅಲ್ಲ ಕಸ ಸಾರಿಸ್ತಾ ಬರ್ತಾರೆ. ಯಾಕಂದ್ರೆ ಕಸನ ಲೆಟ್ಟನ್ನ ಸಾಸಿವೆನ ಅಗ್ರಿಮೆಂಟ್ ಮಾಡ್ತಾರೆ. ಸಾಸಿವೆ ಅಗ್ರಿಮೆಂಟ್ ಲೆಟ್ಟನ್ನ ಅವರು ತಗೊಂಡು ಹೋಗ್ತಾರೆ. ನಂತರ ಏನು ಹಸಿ ಕಸ ಇದೆಯಲ್ಲ ಹಸಿ ಕಸನ ನಾವು ವೆಹಿಕಲ್ಸ್ ಪ್ರೊಸೆಸ್ ಮಾಡೋದು ಮಾಡಿದೆ. ನೀವು ಇಲ್ಲಿ ಕಳಿಸ್ಬೇಕು ಅಂತ ಇಲ್ಲಿ ಡಿ ಸಿ ಅವರು ಹೇಳಿರೋದು. ನೀವು GPS ಸ್ಪಾಟ್ ಎಲ್ಲ ತರಿಸಿ ಎಲ್ಲಿಗೆ ಹೋಗ್ತಾ ಇದೆ ಗಾಡಿ ಆಯ್ತು ಮಾಡೋಣ. ಈಗ ಇದನ್ನ ಕಸದ ಸಮಸ್ಯೆನ ಅದು ಸ್ವಲ್ಪ ಇದು ಮಾಡ್ತಾರೆ. ಆಮೇಲೆ SFC ಮುಕ್ತ ನಿಧಿ 1.25 ಕೋಟಿ ಬಂದಿರೋದು ಅಂತ ಇದೆ. 19 ಲಕ್ಷ ಅದು ಖರ್ಚಾಗಿರೋದು ಅಂತ ಇದೆ. 1.25 ಕೋಟಿ ಬಂದಿದೆ, ಬರೀ 19 ಲಕ್ಷ ಖರ್ಚು ಮಾಡಿದ್ದಾರೆ. ಮಿಕ್ಕಿದ ಯಾಕೆ ಖರ್ಚು ಮಾಡಲಿಲ್ಲ? ಈಗ ಸರ್ಕಾರದಿಂದ ಏನು ಹಂತವಾಗಿ ಅಮೌಂಟ್ ರಿಲೀಸ್ ಮಾಡ್ತಾರೆ. ನಮಗೆ ಗ್ರ್ಯಾಂಟ್ 19 ಲಕ್ಷ ಅಂತ ಹೇಳ್ತಾರೆ. ಬಿಡುಗಡೆ ಹಂತವಾಗಿ ಏನು ಬೇಕಾದ್ರೆ ಹಂತದಲ್ಲಿ ಖರ್ಚು ಮಾಡ್ತಾ ಇದ್ದೀವಿ. ಬಿಡುಗಡೆ ಆಗಬೇಕಾದ್ರೆ ಮತ್ತೆ ಇದು ಎಲ್ಲೆಲ್ಲಿ ಕಸ ಹಾಕ್ತಾ ಇದ್ದಾರೆ ಅಲ್ಲಿ ಕ್ಯಾಮ್ರಾಗಳು ಫಿಕ್ಸ್ ಮಾಡಿದ್ರಿ ನೀವು. ಆ ಕ್ಯಾಮ್ರಾಗಳ ಡೇಟಾ ಎಲ್ಲಿಗೆ ಬರ್ತಾ ಇದೆ? ಈಗ ಪ್ರತಿ ವರ್ಷ ಕ್ಯಾಮ್ರಾಗಳು ಮತ್ತೆ ಇನ್ನೊಂದು ಅಂತಂದ್ಬಿಟ್ಟು ನಮ್ಮ ಪುರಸಭಾ ನಿಧಿಯಿಂದ ಖರ್ಚು ಮಾಡಿ ಕ್ಯಾಮ್ರಾಗಳು ಹಾಕ್ತೀರಾ. ಅವರದ್ದು ಡೇಟಾ ಬಂದು ಎಲ್ಲಿ ಸಂಗ್ರಹಣೆ ಆಗ್ತಾ ಇದೆ? ಅದು ಬರೀ ಕಂಪ್ಯೂಟರ್ನಲ್ಲಿ ಬರೀ ಒಂದು ಕ್ಯಾಮ್ರಾ ಅಷ್ಟೇ ಇಟ್ಟಿದ್ದೀರಾ ಹೇಗೆ? ಈಗ ನಮ್ಮಲ್ಲಿ ಸಿಬ್ಬಂದಿ ಕೊರತೆ ಇದೆ. ಅದಕ್ಕೆ ಎನ್ವಿರಾನ್ಮೆಂಟ್ ನಿರ್ದಿಷ್ಟ ಸಭೆ ಬೇಕಾಗಿದೆ. ಮುಂದಿನ ದಿನಕ್ಕೆ ಸರ್ಕಾರಕ್ಕೂ ಬಂದಿದೆ ಸಿಬ್ಬಂದಿ ಬೇಕು ಅಂದರೆ ಮುಂದಿನ ತಿಂಗಳಲ್ಲಿ ಏನು ಹೇಳ್ತೀರಾ ಅದನ್ನ ಪರಿಪಾಲನೆ ಮಾಡಿ ಕ್ರಮ ಕೈಗೊಳ್ಳಬೇಕು. ಇಲ್ಲ ಸರ್, ಅದ್ರ ಡೇಟಾ ಈವರೆಗೂ ಎಲ್ಲಿ ಹೋಗ್ತಾ ಇದೆ? ಡೇಟಾ ಅದನ್ನ ಕಂಪ್ಲೀಟ್ ಸ್ಟೋರೇಜ್ ಇರ್ತಾರೆ. ಯಾರ ಹತ್ರ ರೆಡಿ ಮಾಡ್ಕೊಳ್ತಾ ಇದ್ದೀರಾ? ಏನು ಮಾಡಬೇಕು? ಎಷ್ಟು ಕೆಪಾಸಿಟಿ ಅದು ಇಷ್ಟಲ್ಲ ಸರ್. ತಿಂಗಳಿಗೆ ಒಂದ್ಸರಿ ಇದು ರೀಚೆಕ್ ಮಾಡ್ತೇವೆ. ಅಲ್ಲ ಮತ್ತೆ ಸರ್ ಅದು ಹೇಳಿದ್ರಲ್ಲ ಮಿಷಿನ್ ಅದಕ್ಕೆ ಸಂಬಂಧಪಟ್ಟಂತೆ ಈಗ ನಿಮ್ಮನ್ನು ಸರ್ವೇನ ಕೇಸ್ ಕರೀತಾ ಇರೋದ್ರಿಂದ ಈಗಾಗಲೇ ವಿಚಾರ ಕಂಪ್ಯೂಟರ್ ವಿಚಾರ ಅಷ್ಟೇ ಇದೆ. ನೋಡೋದು ರೆಸ್ಪಾನ್ಸಿಬಿಲಿಟಿ ಪ್ರಾಬ್ಲಮ್ ಇದೆ. ಒಂದು ಕಡೆ ಸ್ಟೋರೇಜ್ ಮಾಡಿ ಜೋಪಾನ ಮಾಡಿದ್ದೀವಿ. ಇಮಿಡಿಯೇಟ್ ಅದರ ಬಗ್ಗೆ ಕ್ರಮ ತಗೊಂಡು ಏನಿದೆ ಪ್ರೋಸೆಸ್ ಮಾಡ್ತೀವಿ. ಅಷ್ಟು ಬೇಗ ಸರಿ ಮಾಡಿ. ಈಗ ಉಪಮಂಡಲ ಸರ್ವೆ ಮಾಡೋದ್ರಿಂದ ಎಲ್ಲ ಕಂಪ್ಲೇಂಟ್ ವೆಹಿಕಲ್ಸ್ ಮೊದಲು ಏನಿದ್ದಾರೆ ಅಲ್ಲೇ ಮಾಡಿ ವೆಟ್ನಿಸರ್ ಮೇಲೆ ಏನು ಡ್ರೈವರ್ ಹೆಸರುಗಳಿದೆ ಕಂಪ್ಲೀಟ್ ಎಲ್ಲ ಕ್ಲಿಯರ್ ಆಗುತ್ತೆ. ಶೆಡ್ಯೂಲ್ ಕ್ಲಿಯರ್ ಆಗುತ್ತೆ. ಮತ್ತೆ ಕೆರೆ ಮತ್ತು ಸರ್ಕಾರಿ ಜಾಗಗಳು ಆಕ್ಚುಲಿ ಈ ಸಂತೆ ಮೈದಾನ ನಿಮ್ಮ ಸುತ್ತಪ್ಪಿಗೆ ತಗೊಳ್ಳಿ ಅಳತೆ ಮಾಡಿಸ್ಬಿಟ್ಟು ಅಂತ ಅಂದ್ಬಿಟ್ಟು ಕಳೆದ 2-3 ಕಡೆ ಮೀಟಿಂಗಲ್ಲಿ ಹೇಳಿದ್ದೀವಿ ಅಂತ ಅಂದ್ಕೊಂಡಿದ್ದೀರಾ? ಅದನ್ನು ಈವರೆಗೂ 2015ರಿಂದ 25 ಅಥವಾ 11 ವರ್ಷ ಆಗಿದೆ. ಈವರೆಗೂ ನಿಮ್ಮ ಸುತ್ತಪ್ಪಿಗೆ ತಗೊಳ್ತಾ ಇಲ್ಲ. ಆ ಜನ ಸಿಇಒಗಳು ಆಮೇಲೆ 2ನೇ ವರ್ಷ ನೀವು ಇಲ್ಲಿವರೆಗೂ ಪ್ರತಿಯೊಬ್ಬರು ಬಂದವರು ಹೀಗೆ ಹೇಳ್ತಾರೆ. ಇದೇ ಮತ್ತೆ ಮುಂದ್ಕೊಂಡು ಹೋಗ್ಬೇಕು. ಇನ್ನೆಷ್ಟು ವರ್ಷ ಮುಂದೆ ನೋಡಬೇಕು? ಈ ಪಂಚಾಯತ್ ಆಯಿತು, ಪುರಸಭೆ ಆಯಿತು, ನೆಕ್ಸ್ಟ್ ನಗರಸಭೆನ ಇನ್ನೇನೋ ಒಂದು ಆಗುತ್ತೆ. ಅಲ್ಲಿವರೆಗೂ ಹೀಗೆ ನಾವು ಇದರಲ್ಲಿ ಹೋಗ್ಬೇಕಾ? ಪರಿಶೀಲನೆ ಮಾಡಿ ನಮ್ಮ ಅಧ್ಯಕ್ಷರು ಮಾತಾಡಿ ಅಧ್ಯಕ್ಷರಲ್ಲಿ ಮಾಡಿಸಿ. ಆಮೇಲೆ ಬಜೆಟ್ ಅಲ್ಲಿ ಸರ್ಕಾರದಿಂದ ಬರಬೇಕು, ಅದು ಸರಿಯಾಗಿ ಬರ್ತಾ ಇಲ್ಲ.
ಅದರ ಬಗ್ಗೆ ಆಯ್ತು ಕಾನೂನು ಮಾಡಿ. ಎಲ್ಲ ಪುರಸಭೆಗಳನ್ನು ಕೊಟ್ಟು ಇದು ಮಾಡಿದ್ದಾರೆ. ನಮ್ಗೆ ಮಾಹಿತಿ ಕೊಟ್ಟಿದ್ದಾರೆ. ನಿಮ್ಮ ಪುರಸಭೆಯಲ್ಲಿ ಯಾಕೆ ನಮ್ಗೆ ಮಾಹಿತಿ ಕೊಟ್ಟಿಲ್ಲ? ಇಲ್ಲ ಆಗ್ತೈತೋ ಇಲ್ಲ ಆಗಲ್ಲ ಅಂತ ಎಂಡರ್ಮೆಂಟ್ ಕೊಡೋದಕ್ಕೇನು ಮೊನ್ನೆ ಮಾಡಿದ್ರೆ ಒಂದು ಎಲ್ಲ ಸಾಮಾನ್ಯ ಮೊನ್ನೆ ಎಲ್ಲ ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರೆಲ್ಲ ಕುತ್ಕೊಂಡು ಎಲ್ಲ ಕ್ಲಿಯರ್ ಮಾಡ್ಬಿಡ್ತೀನಿ ಒಂದು ಬೇಡ ಅಂತ ಹೇಳಿದ್ರೆ ಸಾವಿರಾರು ಖಾತೆಗಳು ಹಂಗೆ ಬಿದ್ದಿದೆ. ಅದು ಯಾರು ಆನ್ಸರ್ ಕೊಡ್ತಾರೆ? ಅಲ್ಲ ಸರ್, ನೀವು ಟ್ಯಾಕ್ಸ್ ಕೊಟ್ಕೊಂಡು ವಾಪಸ್ ಮಾಡ್ಬಿಡಿ ಸರ್. ಮತ್ತೆ ನೀವು ಕೊಟ್ಕೊಂಡು ಯಾಕೆ ಸರ್ ಇದು ಮಾಡ್ತೀರಾ? ಇನ್ನೊಂದು ಪಬ್ಲಿಕ್ ಯಾವುದು ಕಮರ್ಷಿಯಲ್ ನೀವು ಯಾವುದು ಕೇಳ್ತಾ ಇಲ್ಲ. ಆಯ್ತು ಸರ್, ಈಗ ಸರ್ ಅದು ಬೇಕಾದದ್ದು ಏನು ಸರ್ ವಿಚಾರ ಹೇಳಿ ಸರ್. ಅಲ್ಲ ಸರ್, ನೀವು ಪುರಸಭೆಗೆ ಮಾತ್ರನಾ ಬಂದೇ ಇರೋದು? ಯಾವುದು ಈ ಪುರಸಭೆಗೆ ಬಂದನೇ ಇಲ್ಲ. ನಮಗೂ ಡೌಟ್ ಆಗ್ಬಿಟ್ಟಿದೆ ಸರ್ಕಾರಿ ಜಾಗಗಳು. ಮಾತಾಡಿದ್ದೀವಿ ಕಾಂಟ್ರಾಕ್ಟರ್ಗೆ ತಾಯಿಗೆ ನಮ್ಮ ಕೇಟರ್ಸ್ ಹೇಳಿದ್ದಾರೆ ಕನೆಕ್ಷನ್ ಒಳಗೆ ಅವ್ರನ್ನ ಕನೆಕ್ಷನ್ ಕೊಟ್ಟರೆ ಅದು ಟಿವಿಗೆ ಮುಂದೆ ಹೋಗ್ತಾ ಇದ್ರೆ ಅದು ಬಿಸಿಲು ಮಾಡಿದ್ರೆ ಹಾಕೊಂಡ್ಮೇಲೆ ಅದು ಕೊಯ್ಲು ಮಾಡ್ತಾರೆ ಬಿಡೋದು ಕೆಲಸ ಮುಗಿತಾನೆ ಯಾಕೆ ಮಾಡ್ಸಲ್ಲ. ನಾವು ಯಾರು ಡಿಗ್ರಿವೇಟ್ ಮಾಡ್ತೀವಿ ಕೊಡ್ಸಬೇಕು ನಾವು ಅದೇ ಅಮೌಂಟ್ ಕಟ್ಟಿದ್ರೆ ಅವ್ರು ಕೊಡ್ಬೇಕು ಇಲ್ಲ ಯೂಟ್ಯೂಬ್ ಆ ಹುಡುಗನ ಹಾಕಬೇಕ ಜನ ಓಡಾಡಕ್ಕೆ ಯುವಕರು ಚೆಕ್ ಮಾಡ್ತಾರೆ. ಅದನ್ನ ನಿಂತ್ಕೊಂಡು ಕೆಲಸ ಮಾಡಿಸ್ತಾ ಇಲ್ಲ. ದುಡ್ಡು ಕಟ್ತಾ ಇರ್ತಾರೆ ಅದು ನಿಂತ್ಕೊಂಡು ಕೆಲಸ ಮಾಡ್ತಾರೆ. ದೇವರು ಯಾಕೆ ಮಾಡಿಸ್ತಾ ಇದ್ದಾರೆ ದುಡ್ಡು ಕಟ್ತಾರೆ ಯುವಕರು ಇರ್ತಾರೆ. ಮತ್ತೆ ದುಡ್ಡನ್ನು ಕಟ್ತಾ ಇದ್ದಾರೆ ಅವ್ರು ಮಾಡ್ಕೊಳ್ತಾ ಇದ್ದಾರೆ.
ಕೊಟ್ಟಿಲ್ಲ, ಎಲ್ಲ ಹೋಗಿ ಎಲ್ಲ ಬಿದ್ದಿದೆ. ಅದು ನೀವು ಅಮೌಂಟ್ ಅಲ್ಲೇ ವೇಸ್ಟ್ ಮಾಡ್ತಾ ಇದ್ರಲ್ಲ ಸರ್. ಎಲ್ಲಿ ಬಜೆಟ್ನಲ್ಲಿ ಇದು ಮಾಡ್ತಿದ್ರ? 1-2 ವರ್ಷನೇ ಆಗಿದೆ ಮಿಷಿನ್ ಬಂದು, ಕಣ್ಣಿಗೆ ಕನಸಿಲ್ಲ. ಯಾಕೆ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಸರ್? ಅದು ಅಲ್ಲಿ ಜಾಗ ಇಲ್ಲ ಮೇಲೆ ನೀವು ಯಾಕೆ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಸರ್? ಕವರ್ ಸರ್, ನೀವು ಈ ಕಸ ಹಾಕೋದಕ್ಕೆಲ್ಲ ಹೇಳ್ತಾ ಇರೋದು ಮಿಷಿನ್ 5 ಲಕ್ಷ ಕಸು ಶೆಟ್ಟಿಂಗ್ ಮಿಷಿನ್ ಎಲ್ಲಿದೆ ಸರ್? ಅದು ಕೊಟ್ಟಿದ್ದು ನಾವು ಅದನ್ನ ತಗೊಂಡಿಲ್ಲ. ಇನ್ನೊಂದು 20ನೇ ವಾರ್ಡಲ್ಲಿ ಎಲ್ಲ ಲೆಫ್ಟ್ಗಳವರೆಲ್ಲ ನಮ್ಮ ಕೆರೆ ನೀರು ಬಿಡ್ತಾರೆ, ಇಟ್ಟಿರ್ತಾ ಇದ್ದಾರೆ. ಅದೇ ಕಂಟ್ರೋಲ್ ಮಾಡ್ತಾರೆ. ಆ ಕಂಟ್ರೋಲ್ ಮಾಡಕ್ಕೆ ಕೈಯಲ್ಲಿ 20ನೇ ವಾರ್ಡಲ್ಲಿ ಅವರೆಲ್ಲ ಲೆಫ್ಟು ಅಪಾರ್ಟ್ಮೆಂಟ್ ಅವರೆಲ್ಲ ಇಬ್ಬರು ಕೆರೆ ನೀರು ಬಿಡ್ತಾರೆ. ಅದು ಕಂಟ್ರೋಲ್ ಮಾಡಕ್ಕೆ ಆಗಲ್ಲ. ಸಮಸ್ಯೆಯಿಂದಾನೇ ಈಗ ಎಷ್ಟಕ್ಕೆ ಆಗಿದೆ. ಆಯ್ತು, ಈಗ KWS ಮಾತ್ರ ಅದನ್ನ ಇಮಿಡಿಯೇಟ್ ಕ್ಲಿಯರ್ ಮಾಡಿಸ್ಕೊಡ್ತೀನಿ. ಆಮೇಲೆ ಇನ್ನೊಂದು ಸರ್ಕಾರಿ ಜನರು ಸಭೆ ಮಾಡ್ಕೊಟ್ಟು 3 ಜಾಗ ಕೊಟ್ಟು ಯಾಕೆ ಸಭೆ ಮಾಡ್ತಾ ಇಲ್ಲ? ಸರ್ ಎಷ್ಟು ವರ್ಷ ಸರ್ ಅದು ಫಾಲೋ ಮಾಡೋದು ಮುಂದೆ ಹೋಗ್ತಾರೆ. ನಾವಲ್ಲ ಅವರು ಬಿಸಿ ಯಾಕೆ ಗೊತ್ತಲ್ಲ ಹೆಸರು ಆಮೇಲೆ ಸಂಡೆ ಸಭೆ ಮಾಡೋಕೆ ಯಾಕೆ ಎಷ್ಟು 5 ವರ್ಷ ಆಗಿದೆ. ವರ್ಷ ಆಗ್ತಾ ಕೆಲಸ ಆಗ್ತದೆ. ಯಾಕೆ ಸಭೆ ಮಾಡ್ತಾ ಇಲ್ಲ? ಸರ್ಕಾರಿ ಜಾಗ ಸಭೆ ಯಾಕೆ ಮಾಡ್ತಾ ಇಲ್ಲ? ಲೆಕ್ಕರು ಸರ್ ನಾವು 100 ಇವಾಗ ನಿಮ್ಗೆ 100 ಲೆಕ್ಕ ಹಾಕಿದ್ದೀವಿ, ಪ್ರಯತ್ನ ಇಲ್ಲ. ನೀವು ಹಾಕೋದು, ನೀವು ಯಾಕೆ ಅದನ್ನು ಆಕ್ಷೇಪ ಮಾಡ್ತಾ ಇಲ್ಲ? ಈಗ ನಮ್ಮ ಅಧ್ಯಕ್ಷರ ಕಡೆಯಿಂದಲೇ ಇಷ್ಟು ಲೆಟರ್ ರಿಮೈಂಡ್ ಹಾಕಿದ್ವಿ. ಮತ್ತೆ ಪರಿಶೀಲನೆ ಮಾಡಿ ಇಮಿಡಿಯೇಟ್ ಕ್ರಮ ತಗೊಳ್ಳಿ ಹೇಳ್ತೀವಿ ಸರ್. ಮಾತಾಡಿ ಸರ್. ಅದರಲ್ಲಿ ಯಾರು ಸರ್ಕಾರಿ ಜಾಗದಲ್ಲಿ ಯಾರು ಅದನ್ನ ಪರಿಶೀಲನೆ ಮಾಡ್ತಾರೆ? ಅಲ್ಲಿ ಮಾತ್ರ ಸರ್ಕಾರಿ ಜಾಗದಲ್ಲಿ ಯಾರು ಒತ್ತುವರಿ ಮಾಡ್ತಾರೆ, ಅದನ್ನ ಚರ್ಚೆ ಮಾಡ್ತಾ ಇಲ್ಲ. ಲೆಟರ್ಸ್ ಆಗಿದೆ. ಮಾನ್ಯ ಅಧ್ಯಕ್ಷರ ಕಡೆಯಿಂದಲೂ ಅವ್ರ ಫೋನ್ ಮಾಡಿ ಕ್ರಮ ಆಗಲಿ ಅಂತ ಹೇಳ್ತೀವಿ ಸರ್. ಇನ್ನೊಂದು ವಾರ್ಡ್ ಯಾಕೆ ಸಭೆ ಮಾಡ್ತಾ ಇಲ್ಲ? ವಾರ್ಡ್ ಯಾಕೆ ಸಭೆ ಮಾಡ್ತಾ ಇಲ್ಲ? ಅಲ್ಲೇ ಜನಗಳು ಕುಂದು ಬರ್ತಾ ಅಲ್ಲೇ ಪರಿಹಾರ ಯಾಕೆ ಕೊಡ್ತಾ ಇಲ್ಲ? ನೀವು ಅಲ್ಲೇ ಟ್ಯಾಕ್ಸ್ ಬರ್ತಾವೆಲ್ಲ ಕಲೆಕ್ಷನ್ ಮಾಡ್ಬೋದು ಅಂತಲ್ಲ. ಈಗ ರೆಡಿ ಮಾಡಿಕೊಂಡಿದ್ದೀವಿ ಕ್ಯಾಂಪ್ಸು. ಈಗಾಗಲೇ ಇಲ್ಲೇ ಆಯಿತು ಕ್ಯಾಂಪು. ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಈಗ ಏನು ನಗರ ಪ್ರದೇಶ ಪಟ್ಟಣ ಪ್ರದೇಶದಲ್ಲಿ ಏನಿದೆ ಅದನ್ನು ಕ್ಯಾಂಪ್ ಮಾಡೋಕ್ಕೆ ವ್ಯವಸ್ಥೆ ಮಾಡಿ ಕ್ರಮ ತಗೊಂಡು ಈ ಥರ ಅದು ಕಲೆಕ್ಷನ್ ಮಾಡಿಲ್ಲ ಅಂದರೆ ನಾವು ಹೇಳ್ಬೇಕು. ಇನ್ನೊಂದು ಪ್ರೈವೇಟ್ ಶಾಲೆಗಳು, ಪ್ರೈವೇಟ್ ಕಾಲೇಜುಗಳು, ಶಾಲೆಗಳು, ಚೌಕಿಗಳು ಇವೆಲ್ಲ ಕಲೆಕ್ಷನ್ ಏನು ಮಾಡಿದ್ದೀವಿ? ಜಾಸ್ತಿ ನಾನು ಮಾಹಿತಿ ಕೇಳಿದ್ದೀನಲ್ಲ, ಇವಾಗ ಪಡೆಯಲ್ಲ. ಇವೆಲ್ಲ ಮಾಡಿಲ್ಲ ಅಂದರೆ ಯಾವಾಗ ಮಾಡ್ತೀನಿ ಮಿನಿಸ್ಟ್ರಿ ಅದ್ರ ನಂತರ ಹಂಗೆ ಸತ್ತಾದ್ರೆ ಅಷ್ಟೇ. ಕೂಡಿ ಪಬ್ಲಿಕ್ ಸಾರ್ವಜನಿಕರು ಪ್ರೇರಣೆ ಮಾಡಿ ಬಾಕಿ ಇರೋ ತೆರಿಗೆ ಕಟ್ಟರಪ್ಪ ಅಂದಾಗ ಅಭಿವೃದ್ಧಿ ಸರ್ ನಾನು ಮಾಹಿತಿ ಕೊಡಿಲ್ಲ. ನೀವು ಮಾಹಿತಿ ಕೊಡಿಲ್ಲ ಅಂದರೆ ನೀವು ಕಲೆಕ್ಷನ್ ಮಾಡೋದು ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು, ಕಮರ್ಷಿಯಲ್ ಬಿಲ್ಡಿಂಗ್ಗಳು, ನೋಟಿಸ್ ಇಶ್ಯೂ ಆಗಿದೆ ಸರ್. ನೋಟಿಸ್ ಇಶ್ಯೂ ಆಗಿದೆ ಸರ್. ನೀವು ಮೆಸರ್ಮೆಂಟ್ ಮಾಡ್ಕೊಡ್ತೀರ CSI ಅಪ್ಲೈನ್ ಮಾಡ್ಕೊಂಡು ಆ CSI ಇಲ್ಲ ಅಂಗನವಾಡಿ ಇಲ್ಲ ನಿಮ್ಮ ಪುಸ್ತಕ ಯಾರು ಏನು ಬೇಕಾದ್ರೂ ಅವ್ರ ಹೆಸರು ನೀವು ರಿಪಿಟೇಷನ್ ಕೊಡಿ, ಅದನ್ನ ಫಾರ್ಮ್ ಮಾಡೋಣ, ಇಮಿಡಿಯೇಟ್ ಕ್ರಮ ತಗೋತೀವಿ. ನಾನು ಓಡಾಗ ಇತ್ತು, ನೀವು ತಗೊಂಡಿಲ್ಲ.
ಸಂಬಂಧಪಟ್ಟಂತೆ ತಹಶೀಲ್ದಾರರು ತಾಲೂಕು ದಂಡಾಧಿಕಾರಿಗಳಾಗುತ್ತೆ. ಹುಲ್ಲು ತೋಪುಗಳಲ್ಲಿ ಸರ್ಕಾರಿ ತೋಪು ಸರ್ವನಂಬರು ಕಟ್ಟಿದ ಮಾತ್ರ ಅವರು ಪಾಲಿಸುತ್ತೆ. ಅದು ಡೀಟೇಲ್ ಕೂಡ ವೆರಿಫೈ ಮಾಡಿ ಮಾಡಿಸ್ತಾರೆ. ಸುಮಾರು ಕೋಟಿಗಳ ಬರುತ್ತೆ ಸರ್. ನಾನು ಗೊತ್ತಿಲ್ಲ, ನಮ್ಮ ಈಗಲೇ ಒಂದೇ 50 ಲಕ್ಷ ಗ್ಯಾರಂಟಿ ಬರುತ್ತೆ. ನಾವು ಯಾಕೆ ಗೊತ್ತಾ, ಪುಸ್ತಕ ಬರುತ್ತೆ, ಪುಸ್ತಕ ಚೆನ್ನಾಗಿ ನಮ್ಮ ಚೆನ್ನಾಗಿರ್ತದೆ, ಯಾರು ಕೆಲಸ ಆಗ್ತದೆ ಅದೊಂದು ನೋಡಿ ಸರ್. ಮತ್ತೆ ಇನ್ನೊಂದು ಚರಂಡಿ ಮಾಡುವಾಗ ಇವಾಗ ಈ ಕಾಂಕ್ರೀಟ್ ಜಿಲ್ಲೆ ಮಾಡ್ತಾರಲ್ಲ ಬೆಸ್ಟಾಗಿ, ಅದನ್ನು ಬಿಟ್ಬಿಟ್ಟು ಸ್ವಲ್ಪ ಸ್ಟ್ಯಾಂಡರ್ಡ್ ಆಗಿ ಬಂದಿದೆ. ಏನು ಗೊತ್ತಾ, ಹಾಸ್ಬೇಕು ರೆಡಿ ಆಯ್ತು. ಈಗ ಚರಂಡಿಗೆ ಬಂದಿದೆ, ಅದೇ ಒಂದು ಚರಂಡಿ ಮಾಡೋದನ್ನು ಸ್ವಲ್ಪ ಸಂಜೆ ಆಕ್ಷನ್ ಬಿಟ್ಟಿಲ್ಲ. ಏನು ಪ್ರೊಸೆಸ್ ಕೊಟ್ಟಿಲ್ಲ ಅವ್ರಿಗೆ, ನೀವು ನಿಮ್ಮ ಓನ್ ಪುಸ್ತಕ ಜಾಗದಲ್ಲಿ ಅವರಿಗೆ ನೀವು ಜಾಗ ಕೊಡಬೇಕು, ಸುಮ್ಮನೆ ವಸೂಲು ಮಾಡಬೇಕು ಅಲ್ವಾ? ಯಾವ ಸರ್ಕಾರದ್ದು ಅಂಗಡಿ ಮಾಡಿ ಯಾವ ಪರ್ಮಿಷನ್ ಕೊಟ್ಟಿಲ್ಲ ಅವರಿಗೆ? ಯಾವ ಕೊಟ್ಟಿಲ್ಲ ತೋರಿಸಿ ನಿಮಗೆ. ಯಾವ ಬೆಳೆಯಿಂದ ಆಗ್ತದೆ ತೋರಿಸಿ ನಿಮಗೆ. ಸಂಜೆ ಇನ್ನೂರಿಂದ 70 ನಾವು ಸಂಜೆ ವಸೂಲು ಮಾಡಬೇಕು. ಯಾವ ಆಗ್ತದೆ ತೋರಿಸಿ ನಿಮಗೆ. ಪಾಡು ಸರ್ ಸುರೇಶ್ ಸಿಡಿವರೆಗೂ ಮಾಡ್ತಾರೆ.
ಸರ್ ನಮ್ಮ ಮತ್ತೆ ಮಾಹಿತಿ ಸ್ವಲ್ಪ ಸರಿ ಸರ್ ಅಕ್ಕಪಕ್ಕ ಎಲ್ಲ ಬರೀ ಗಿಡದೇ ಇರುತ್ತೆ ಜನ ಹೋಗೋದಂಗೆ ಅಲ್ಲಿ ಕಂಪ್ನಿ ಲೈಟ್ ಬರಲ್ಲ ಅದನ್ನ ಯಾಕೆ ನಿಮ್ಗೆ ಹೇಳ್ಬೇಕು ಯಾಕೆ ಹೇಳ್ಬೇಕು ನಿಮ್ಗೆ ಆಸ್ತಿನ ಏಳ್ಸಿ ಒಂದಿನ ಮಾಸ ಬೇಡ ಎಷ್ಟು ನಿಮ್ಗೆ ಅಪಾರ್ಟ್ಮೆಂಟ್ ದಾರಿ ಹಾಕಿದ್ದೀರಾ ಇದು ಮೇಲ್ಗಡೆ ಹೋಗ್ಬಿಟ್ಟು ನಮ್ಮ ಅಪಾರ್ಟ್ಮೆಂಟ್ ಬರ್ತಲ್ಲ ಅದರೊಳಗೆ ಪುಸ್ತಕ ಮಾಡಿಲ್ಲ ಮಾಡಬಾರ್ದಲ್ವಾ ನೀವು ಪರ್ಮಿಷನ್ ಇಲ್ಲ ಇಲ್ಲ ಓನ್ಲಿದ್ದು ಅವ್ರ ಒಂದು ಪ್ರಾಡಕ್ಟ್ ಡೆವಲಪ್ ಅಪಾರ್ಟ್ಮೆಂಟ್ ಹೌದು ಅದೊಂದು ರೋಡ್ ಮಾತ್ರ ಯಾಕೆ ಹಾಕಿದ್ದೀರಾ ಲೇಔಟ್ ಒಳಗಡೆ ಇಲ್ಲ ಲೇಔಟ್ನಲ್ಲಿ ಒಂದು ಹೋಗಿಬಿಟ್ರು ಡೆಲಿಕಲ್ ಲೇಔಟ್ಲಿ ರಸ್ತೆ ಅಂತ ಹೇಳಿ ಅದಾದ್ಮೇಲೆ ಮತ್ತೆ ಮೊನ್ನೆ 3 ಲಕ್ಷಕ್ಕೆ ಮಾಡಿದ್ದೀವಿ ಇನ್ನು ಮನೆ ಟೆಂಡರ್ ಮಾಡೋದು 3 ಲಕ್ಷ ನೋಡಿದ್ವಿ ಟೋಟಲ್ ಏನೋ ಡೆಲಿಕಲ್ ಲೇಔಟಲ್ಲಿ ಎಲ್ಲ ಮಾಡಲಿಕ್ಕೆ ರಸ್ತೆ ಮಾಡ್ಕೊಂಡಿದ್ದೀವಿ ಟೆಂಡರ್ ಮಾಡ್ಕೊಂಡಿದ್ದೀವಿ ಆ ರೋಡ್ ಮಾಡಿದ್ದೀರಾ ಕ್ರಾಕ್ಗಳು ಒಂದ್ಸರಿ ಮೊನ್ನೆನೂ ಹೇಳಿದೆ ನಿಮ್ಗೆ ರೋಡ್ ಪೂರ್ತಿ ಕ್ರಾಕ್ ಆಗಿದೆ ಅದು ನೀವು ಯಾವ ತರ ಬಿಲ್ ಮಾಡಿ ಯಾವ ತರ ಗೊತ್ತಾಗ್ತಾ ಇಲ್ಲ GPS ನಿಮ್ಗೆ ನೋಡಿದ್ದೀರಾ ಲಾಸ್ಟ್ ರೋಡಲ್ಲಿ ಡ್ರೈನೇಜ್ ಮೇಲೆ ನೀರು ಹೋಗ್ತಾ ಇರುತ್ತೆ ರೋಡ್ ಮೇಲೆ ಹೋಗ್ತಾ ಇರುತ್ತೆ ಆಮೇಲೆ ಮಳೆ ಬಂದ ರೋಡಲ್ಲಿ ಓಡಾಡೋಕ್ಕಾಗುತ್ತಾ ಮೊನ್ನೆ ನೀವು ಕೆಲವು ರೋಡ್ ಬಂದ ಒಂದು ಹಾಕ್ಸಿದ್ದೀರಲ್ಲ ಅದನ್ನ ಲಾಸ್ಟ್ ರೋಡಲ್ಲಿ ಹಾಕ್ಸ್ಬೋದಾಗಿತ್ತು ಯಾಕೆ ಹಾಕ್ಸಿಲ್ಲ ಈಗ ಮೊನ್ನೆ ಒಂದು ರೋಡ್ ಮಾಡಿದ್ರಲ್ಲ ಸರ್ ರೋಡು ಎಲ್ಲಿ ತೊಂದರೆ ಆಗಿದೆಯೋ ಒಂದು ನಿಮಿಷ ರೋಡ್ ಎಲ್ಲಿ ತೊಂದರೆ ಆಗಿದೆಯೋ ಫಸ್ಟ್ ಅಲ್ಲಿ ಪ್ರಿಫರೆನ್ಸ್ ಕೊಡಬೇಕು ತೊಂದರೆ ಆಗಿರೋ ಜಾಗದಲ್ಲಿ ನೀವು ಸಿಮೆಂಟ್ ಅದನ್ನು ಹೇಳಕ್ ಬರ್ತಾ ಇಲ್ಲ ಅವರು ಈಗ ಅಲ್ಲಿ ತೊಂದರೆ ನೀವು ನೋಡಿದ್ದೀರಾ ನೀವು ಈ ರೋಡ್ ಹಾಕ್ಸೋದು ಅದನ್ನ ಹಾಕ್ಸಿ ಕ್ಲಿಯರ್ ಮಾಡ್ಬೋದಾಗಿತ್ತಲ್ಲ ಇದು ಈ ಕಡೆ ಇರೋದು ಅದೇ ಸರ್ ಅದನ್ನೇ ಕೇಳ್ತಾ ಇರೋದು ಚೆನ್ನಾಗಿದ್ದೀರಾ ಅಲ್ಲಿ ರೋಡ್ ಓಡಾಡೋದಕ್ಕೆ ಆಗಲ್ಲ ಒಂದು 2 ವೀಲರ್ ಕೂಡ ಪಾಸ್ ಮಾಡೋಕ್ಕಾಗಲ್ಲ ಮಳೆ ಬಿದ್ದುಬಿಟ್ರೆ ಅಂತ ಜಾಗದಲ್ಲಿ ಯಾಕೆ ಆಗ್ತಾ ಇಲ್ಲ ಪ್ರಿಫರೆನ್ಸ್ ಕೊಡಬೇಕಾಗಿರೋದು ಈಗ ಒಂದು ನಿಮಿಷ ಫಸ್ಟ್ ಪ್ರಿಫರೆನ್ಸ್ ಕೊಡಬೇಕಾಗಿರೋದು ಎಲ್ಲಿ ಅಧ್ವಾನ ಆಗಿದೆಯೋ ಆ ಜಾಗದಲ್ಲಿ ಮಾಡಬೇಕು ಅಂತ ಎಲ್ಲಿ ಕಮರ್ಷಿಯಲ್ ಇದೆಯೋ ಅಲ್ಲಿ ಮಾಡಿ ಕಮರ್ಷಿಯಲ್ ಕಮರ್ಷಿಯಲ್ ಇದೆಯೋ 100% ನಾನು ಇವಾಗಲೂ ಮಾಡಿ GPS ಫೋಟೋ ಕೊಡ್ತೀನಿ ಕಮರ್ಷಿಯಲ್ ಎಲ್ಲಿದೆಯೋ ಅಲ್ಲಿ ಮಾಡಿದ್ದೀರಾ ಫಸ್ಟ್ ಪ್ರಿಫರೆನ್ಸ್ ಜನ ಓಡಾಡೋ ಜಾಗದಲ್ಲಿ ಮಾಡ್ತಾ ಇಲ್ಲ ಮಾಡಿ ಅವ್ರು ಹೇಳಿ ಮತ್ತೆ ಚೇರ್ಮನ್ ಅದನ್ನು ಡಿಸೈಡ್ ಮಾಡ್ಬೇಕಲ್ವಾ ಡಿಸೈಡ್ ಮಾಡ್ಬೇಕು ಕಮರ್ಷಿಯಲ್ ಅಲ್ಲಿ ಹಾಕ್ಕೊಟ್ಟಿದ್ದೀರಾ ಮೇಡಮ್ ಅಲ್ಲಿ ಓಡಾಡೋ ಜನಗಳು ಸತ್ತವ್ರೆ ಅದನ್ನು ಮಾಡ್ಕೊಟ್ಟಿಲ್ಲ ಕಮರ್ಷಿಯಲ್ ಯಾವುದೋ ಅವ್ನು ಟ್ಯಾಕ್ಸು ಕಟ್ತಾ ಇಲ್ಲ ಮೊನ್ನೆ ಇರೋ ಕಟ್ಟಿ ಇದು ಮಾಡ್ತಾ ಇದ್ದಾನೆ ಈ ಖಾತೆ ಮಾಡಿದ್ಮೇಲೆ ಅದ್ರ ಮುಂಚೆ ಯಾವುದು ನೀವು ಇದೇ ಮಾಡಿಲ್ಲ ಅದಕ್ಕೆ ಹೆಂಗೆ ಕೊಟ್ಟರೆ ಪರ್ಮಿಷನ್ ನೆಕ್ಸ್ಟ್ ಯಾವ ಮೇಡಮ್ ಎಷ್ಟು ಬೇಕು
ಮನೆಯವರಿಗೆ ನೀರ್ ವ್ಯವಸ್ಥೆ ಕರೆಕ್ಟಾಗಿ ಬರ್ತಾ ಇಲ್ಲ. ಮೋಟರ್ಗಳು ಹಾಕಂತಾರೆ, ಕರೆಂಟ್ ಹೊಡೆದು ಶಾಕ್ ಹೊಡೆದು ಯಾರು ಸತ್ತೋದ್ರೆ ಆ ಮನೆಗಳಿಗೆ ಯಾರು ದಿಕ್ಕು? ಎಷ್ಟೋ ಜನ ನಾವ್ ಇನ್ಫಾರ್ಮ್ ಮಾಡಿದ್ದೀರಿ, ಕರೆಕ್ಟಾಗಿ ನೀರು ಬಿಡೋದಿಲ್ಲ. ಇನ್ನೊಂದು ನಮ್ಮ ವಾರ್ಡ್ಗೆ ವಾಟರ್ ಮ್ಯಾನ್ ಅವಶ್ಯಕತೆ ಇದೆ, ದೊಡ್ಡದಾಗಿ ಆಗ್ತಾ ಇದೆ, ಅನುದಾನ ಕಮ್ಮಿ ಇದೆ, ಜನಸಂಖ್ಯೆ ಜಾಸ್ತಿ ಇದ್ದೀರಿ, ಓಕೆನಾ? ಮಶಾನಗಳಿಗೆ ದಾರಿನೇ ಇಲ್ಲ. ಹೆಣ ಸತ್ತೋಗ್ಬಿಟ್ರೆ ಹೆಣ ಎತ್ಕೊಂಡು ಹೋಗೋದು ಹೆಂಗೆ ಹೇಳಿ? ಅಲ್ಲ, ನಿಮ್ಮ ಹತ್ರ ಹೇಳಿ ಅರ್ಜಿಗಳು ಕೊಟ್ಟು ಸತ್ತೋಗಿದ್ದೀವಿ ನಾವು. ಸರ್, ಅರ್ಜಿ ಕೊಟ್ಟು ಅರ್ಜಿ ಇಸ್ಕೊಂತೀರಾ, ಯಾವ ವ್ಯವಸ್ಥೆನೂ ಆಗೋದಿಲ್ಲ. ಯಾರು ಮಶಾನಗಳು ಕಾಂಪೌಂಡ್ ಆಗ್ತಾ ಇದಾರೆ, ನೀವು ಅದನ್ನ ವ್ಯವಸ್ಥೆನೇ ಮಾಡ್ತಾ ಇಲ್ಲ. ಸತ್ತೋದ್ರೆ ಮನೆಗಳ ಹತ್ರ ಉಣ್ಣಾಗತ್ತೈತಾ? ಮಶಾನದಲ್ಲಿ ತಾನೇ ಉಣ್ಬೇಕು, ಯಾವ ವ್ಯವಸ್ಥೆನೇ ಮಾಡ್ತಾ ಇಲ್ಲ. ಏನಾದ್ರು ನೋಡಿದ್ರೆ ಕೇಸ್ಗಳಾಗ್ತಾರೆ, ನಮ್ದಿದು ಅಂತ. ಮಹೇಂದ್ರ ಹೋಮ್ಸ್ ಅವರೆಲ್ಲ ಗೇಟ್ ಇಟ್ಟಿದ್ದಾರೆ. ಅಂದಾಪುರಕ್ಕೆ ವಿಲೇಜ್ಗೆ ಹೋಗೋ ದಾರಿನೇ ಇಲ್ಲ. ವ್ಯವಸಾಯ ಹೆಂಗ್ ಮಾಡೋದು? ನಾವು ಭೂಮಿಗಳು ಇಟ್ಕೊಂಡಿದ್ದೀರಿ, ನಮ್ಮ ಮೇಲೆ ಕಂಪ್ಲೇಂಟ್ ಕೊಡ್ತಾರೆ, ದೌರ್ಜನ್ಯ ಮಾಡ್ತೀರಾ. ಕಂಪ್ಲೇಂಟ್ ಕೊಟ್ಟರೆ ಅದನ್ನೇನಾದ್ರು ಅಪ್ಸೆಟ್ ಮಾಡ್ತೀರಾ ನೀವು? ಅಲ್ಲಿ ಕೊಟ್ಟಿದ್ದೀರಿ, ಅರ್ಜಿ ಕೊಟ್ಟಿದ್ದೀರಿ, ನೀವು ರೋಡ್ ನೋಡ್ರಿ ಎಷ್ಟು ಇದ್ದಾಗ್ರಿ ನೀವು. ನಾವು ಕಂಪ್ಲೇಂಟ್ ಕೊಡ್ತೀರಿ, ಅದು ನಮ್ಗೆ ಗೊತ್ತು. ಬಡ್ಡಿದಾರಿಗಳೆಲ್ಲ ಬಡ್ಡಿದಾರಿಗಳೆಲ್ಲ ಲೇಬಿಟ್ ಮುಚ್ತಾ ಇದಾರಲ್ಲ, ಯಾಕಂದ್ರೆ ವ್ಯವಸ್ಥೆ ತೆರವುಗೊಳಿಸ್ತಲ್ಲ ನೀವು? ಲೇಔಟ್ ಅವರಲ್ಲ, ನಾವು ಬಡ್ಡಿದೆಲ್ಲ ತೆರವುಗೊಳಿಸ್ತಲ್ಲ ನೀವು? ಆಲ್ರೆಡಿ ಮನೆಗಳು ಕಟ್ತಾ ಇದ್ದಾರೆ, ನಿಮ್ಮವರೇನೆ ಖಾತೆ ಕೊಟ್ಟು ಎಲ್ಲ ವ್ಯವಸ್ಥೆ ಮನೆಗಳು ಕಟ್ತಾ ಇದ್ದಾರೆ ಲೇಔಟ್ಗಳಲ್ಲಿ. ಅರ್ಜಿ ತಹಸೀಲ್ದಾರ್ಗೂ ಕೊಟ್ಟಿದ್ದಾಯ್ತು, ಡಿಸಿಗೂ ಕೊಟ್ಟಿದ್ದಾಯ್ತು, ಶಿವಣ್ಣಗೂ ಕೊಟ್ಟಿದ್ದಾಯ್ತು, ಪುರಸಭೆಗೂ ಕೊಟ್ಟಿದ್ದಾಯ್ತು. ಅಟ್ಲೀಸ್ಟ್ ಮಾನ್ಯತೆ ದೃಷ್ಟಿಯಿಂದಾದ್ರೂ ಜನರಿಗೆ ಒಳ್ಳೇದು ಮಾಡಿ ಸರ್. ಅಲ್ಲ, ನೀವು ಯಾರು ಮಾಡೋದಿಲ್ಲ ನಮ್ಗೆ ಗೊತ್ತು. ನಾವು ಬಡ್ಕೊಂಡು ನಾವೇ ಸಾಯೋದಿಲ್ಲ, ನಮ್ಮ ಕಟ್ಟ ಹಾಳಾಗೋದು. ನೀವು ಯಾರು ಒಳ್ಳೇದು ಮಾಡಲ್ಲ, ಒಳ್ಳೇದು ಮಾಡ್ರಿ, ಜನರು ಒಳ್ಳೇದು ಮಾಡ್ರಿ, ಅಷ್ಟೇ ಕೇಳೋದು ನಾವು. ಇವಾಗ ಅಲ್ಲಿ ಉಮೇಶ್ ಅಣ್ಣ ಮನೆ ಹತ್ರ, ನಮ್ಮ ಮನೆ ಹತ್ರ ಬೀದಿ ದೀಪನ ಕಟ್ ಮಾಡಿದ್ದಾರೆ KIB ಅವರು. ಏನಕ್ಕೆ ಕೇಳಿದ್ರೆ ಪುರಸಭೆ ಅವರು ಹೇಳಿದ್ರು ಅಂತಾರೆ. ಅವ್ರಿಗೆ ಅಲ್ಲೇನಾದ್ರು ಒಂದು ಮನೆಗಳಿಗೆ ಸರ್ ಕತ್ಲಲ್ಲಿ ಓಡಾಡ್ತೀರಿ, ವ್ಯವಸಾಯ ಮಾಡೋದು, ನೀರು ಬಿಡೋಕೋದ್ರೆ ಕತ್ಲಲ್ಲಿ ಹೋಗ್ತೀರಿ. ಒಂದು ದೀಪ ಅಲ್ಲಿ ಬೀದಿ ದೀಪಗಳೇ ಇಲ್ಲ ಅಂದಾಪುರದಲ್ಲಿ. ಕಂಬಗಳೇ ಹಾಕ್ಸಕ್ ಬಿಡ್ತಾ ಇಲ್ಲ, ಕಂಬಗಳೇ ಆಗ್ತಾ ಇಲ್ಲ. ಯಾಕೆ? ಜನಗಳಿಗೆ ಇನ್ನೇನು ಅನುಕೂಲ ಮಾಡ್ತೀರಾ ಹೇಳಿ ಸರ್? ಮಾಡಿಸ್ತೀವಿ. 10 ಸರಿ ಫೋನ್ ಮಾಡಬೇಕು. ಇಲ್ಲಿಗೆ ವಾರ್ಡ್ 5ನೇ ವಾರ್ಡಲ್ಲಿ ಕಂಬಗಳು ಹಾಕಿದ್ದಾರೆ. ಏನಾದ್ರು ಕೇಳಿದ್ರೆ ಅವರು ಕಾಶಿ ಕೊಟ್ಟಿದ್ದೀರಿ ನಾವು. ಸರಿ, ಇಲ್ಲಿಗೆ ಅರ್ಧಂಬರ್ಧಂ ಸ್ಲಾಬ್ಗಳಾಗಿದೆ. ಯಾಕೆ ಅರ್ಧಂಬರ್ಧಂ ಮಾಡಿರೋದು? ಯಾಕೆ ದುಡ್ಡಿಲ್ವಾ? ಪ್ರತಿಯೊಂದು ನಮ್ಮ ಹತ್ರ ಇದೆ ಸರ್. ಸ್ಲಾಬ್ ಅರ್ಧಂಬರ್ಧಂ ಇದೆ. ಚಾರಿಟಿ ಕ್ಲೀನ್ ಮಾಡ್ತಾ ಇದ್ದೀರಾ? ಫಸ್ಟ್ ಆಫ್ ಆಲ್ ಬೀಚಿಂಗ್ ಪೌಡರ್ ಹಾಕ್ತಾ ಇದ್ದೀರಾ? ಏನಾದ್ರೂ ಗಾಡಿ ಕೂಡ ಬರೋದಿಲ್ಲ. ಎಲ್ಲ ರೋಡಲ್ಲೇ ನಿಲ್ಸ್ಕೊಂತಾರೆ, ಕಾರ್ಗಳು, ಟೂ ವೀಲರ್ಗಳು ಎಲ್ಲನೂ. ಅದನ್ನೆಲ್ಲ ನೀವು ತೆರವುಗಳು ಇಮಿಡಿಯೇಟ್ ನೋಡಿ. ಓಕೆ, ವಾಟರ್ ಟ್ಯಾಂಕ್ ಹತ್ರ ಕಸ ಎತ್ಕೊಂಬಂದು ಅವ್ರು ಮುಂಚೆ ಮಾತಾಡಿದ್ರು ಮಶಾಣದ ರೋಡ್ ಅಂದ್ರೆ ಆ ಮಶಾಣದ ಮಾಮೂಲು ಮಶಾಣದ ರೋಡ್ ಅಲ್ಲ, ಇನ್ನೊಂದು ಮಶಾಣ ಐತೆ, ಅಂದಾಪುರ ಮಶಾಣ ಸಪ್ರೇಟ್. ಆ ಮಶಾಣಕ್ಕೆ ಒಬ್ಬೊಬ್ಬರು ರೂಲ್ಸ್ ಮಾಡ್ತಿರಲ್ಲ
ಏನಾಗಿದೆ ಅಂದ್ರೆ ನೀನ್ ಕೇಳ್ತಾಡೋ ಅರ್ಥ ಇಲ್ಲ, ನಿಧಾನ ಮಾತಾಡೋ ಅಂತಂದ್ರು. ದಯವಿಟ್ಟು ನೀವು ಕಿತ್ತಾಡ್ಬೇಡಿ. ಸುಮ್ಮನೆ ಇನ್ಫಾರ್ಮ್ ಮಾಡಿದ್ದಾರೆ. ಫಸ್ಟ್ ಆಫ್ ಆಲ್ ಜನಸಂಖ್ಯೆ ಎಲ್ಲಿದ್ದಾರೆ ಸರ್? ಜನಗಳು ಕಷ್ಟ ಕೇಳೋರು ನೀವೇನೇ ಜನಗಳಿಗೆ ಇನ್ಫಾರ್ಮ್ ಮಾಡಿಲ್ಲ ಅಂದ್ರೆ ನಮ್ಮ ಸಮಸ್ಯೆ ನಾವು ಯಾರ ಹತ್ರ ಹೇಳ್ಕೊಬೇಕು ಹೇಳಿ ಸರ್? ಇದು ಚೆನ್ನಾಗಿಲ್ಲ ಸರ್, ದಯವಿಟ್ಟು ಸರ್. ಜನಗಳ ಕಷ್ಟ ಏನು ಗೊತ್ತಾ? ಜನಗಳ ಕಷ್ಟ ಬಗೆಹರಿಸಿ, ಓಕೆನಾ? ಮಾಡಿಸ್ಕೊಡಿ. ಏನು ಗೊತ್ತಾ, ಅಂದಾಪುರದಲ್ಲಿ ಮಶಾಣ ಇದೆ, ಕೃಷ್ಣಣ್ಣ ಅದೇ ಹೇಳಿದ್ದು, ಓಕೆನಾ? ಒಂದೇ ನಿಮಿಷ, ಓಕೆನಾ? ಒಂದೇ ನಿಮಿಷ, ಒಂದೇ ನಿಮಿಷ ಸರ್. ಕೃಷ್ಣಣ್ಣ ಏನು ಗೊತ್ತಾ, ಅಂದಾಪುರದಲ್ಲಿ ಒಂದು ಮಶಾಣ ಇದೆ, ಓಕೆನಾ? ಅದ್ರ ಬಗ್ಗೆ ಮಾತಾಡೋದು ಕೇಳಿದ್ರು ಅವರು. ಆಯ್ತು, ನಾನು ಸ್ವಲ್ಪ ಜೋರಾಗಿ ಮಾತಾಡಿದೆ. ದಯವಿಟ್ಟು ಬಂಡಿ ದಾರಿ ಇದೆ, ಅಂದಾಪುರ ಕೆರೆ ಇದೆ, ಓಕೆನಾ? ಅದಕ್ಕೆ ಅಪಾರ್ಟ್ಮೆಂಟ್ ಅವರು ಕಿಡ್ನಿ ಬಿಡ್ತಾ ಇದ್ದಾರೆ, ಮಹೇಂದ್ರ ವಂಶ ಅವರು. ದಯವಿಟ್ಟು ಅದನ್ನ ಅಡ್ಡ ಹಾಕೋದಾ? ಒಂದು ಇನ್ನೊಂದೇನು ಗೊತ್ತಾ, ಮಶಾಣಕ್ಕೆ ದಾರಿಗಳಿಲ್ಲ. ದಯವಿಟ್ಟು ಜೇಸಿ ಬಿಟ್ಟು ಅದನ್ನ ರೋಡ್ ಮಾಡ್ಕೊಡಿ. ಬಂಡಿ ದಾರಿ ಎಷ್ಟಿದೆ ಅಷ್ಟು ಮಾಡ್ಕೊಡಿ. ಸತ್ತಾಗ ಜನ ಎತ್ಕೊಳ್ಳುವಷ್ಟು ದಾರಿ ಮಾಡ್ಕೊಡಿ. ನಾವು ಅಷ್ಟೇ ರಿಕ್ವೆಸ್ಟ್ ಮಾಡ್ಕೊಳ್ಳೋದು. ಅಂದಾಪುರ ವಿಲೇಜು ಫಸ್ಟು ಸೆಕೆಂಡ್ ಬರ್ತೈತೆ. ಅದ್ರ ಬಗ್ಗೆ ಅವ್ರು ದೊಡ್ಡವ್ರು ಕೇಳಿದ್ರು, ದಯವಿಟ್ಟು ಯಾರು ಕಿತ್ತಾಡ್ಕೋಬೇಡ್ರಿ, ಅದ್ರ ಬಗ್ಗೆ ಮಾತಾಡಿ ಅಂತ ಹೇಳಿದ್ರು. ಅವ್ರಿಗೆ ನಮ್ಗೆ ಹೇಳ್ಕೊಡ್ತಾ ಇರೋದು ಒಳ್ಳೇದೇನೆ. ಅಂದಾಪುರದಲ್ಲಿ ಮನೆಗಳು ಎಲ್ಲ ತಗ್ಬಿಟ್ಟಿದ್ದಾರೆ. ಇಲ್ಲ ನಮ್ಗೆ ಅದು ಕಾಲೇನಾದ್ರೂ ಮಾಡಿಸ್ಕೊಡಿ. ತೋಟ ಮಾಡ್ತಾ ಇದ್ದಾರೆ ಒಂದು, ಓಕೆನಾ? ಅಂದಾಪುರದಲ್ಲಿ 1 ಎಕರೆ 4 ವಂಶ ಇಟ್ಟಿದ್ದಾರೆ. ಇವಾಗ ದಯವಿಟ್ಟು ಅದು ಜೋಡಿ ಗ್ರಾಮ ಇದೆ, ಹಿರಿಯರಿಗೆ ಅಂದಾಪುರ. ಅಲ್ಲಿ ತೋಟ ಮಾಡ್ತಾರೆ, ಖಾಲಿ ಬಿಡಬೇಕು. ನಾವಲ್ಲಿರೋದು ಮೂಲ, ನಮ್ಮದು ಅನ್ನಾಪುರ. ಅದನ್ನಾದ್ರೂ ಮಾಡಿಸ್ಕೊಡಿ. ಬಂಡಿ ದಾರಿಗಳು ಮಾಡಿಸ್ಕೊಡಿ, ಕೆರೆಗೆ ಹೋಗೋಷ್ಟು ದಾರಿ ಮಾಡಿಸ್ಕೊಡ್ರಿ. ಇಲ್ಲ ಕಾಂಪೌಂಡ್ ಹಾಕೊಡ್ರಿ, ನೀರು ವ್ಯವಸ್ಥೆ ಮಾಡ್ಕೊಡ್ರಿ. ಸತ್ತಾಗ ಯಾರು ಏನು ಸರ್ ಇರಗಂಟ ಕಿತ್ತಾಡ್ತೀರಿ, ಸತ್ತ ಮೇಲೆ ಏನು ಸರ್ ಎತ್ಕೊಂಡು ಹೋಗ್ತೀರಿ? ಅದೇ ಥರ ಸರ್ ನಮಗೆ ಸತ್ತಾಗ್ತಾನೆ ಮಶಾಣ ಬೇಕಾನೆ ನಮಗೆ. ದಯವಿಟ್ಟು ಅದನ್ನು ಮಾಡ್ಕೊಡಿ. ಜನಗಳಿಗೆ ತುಂಬ ಕಷ್ಟ ಆಗ್ತಾ ಇದೆ. ಕಸ ಎತ್ಕೊಂಡ್ಬಂದು ಓವರ್ ಟ್ಯಾಂಕ್ ಹತ್ರ ಹಾಕ್ತಾ ಇದ್ದಾರೆ. ಓವರ್ ಟ್ಯಾಂಕು ಬೀಳೋ ಮಟ್ಟದಲ್ಲಿದೆ 5ನೇ ವಾರ್ಡಲ್ಲಿ. ದಯವಿಟ್ಟು ಅದನ್ನ ದಬ್ಬಿಡಿ, ಪರವಾಗಿಲ್ಲ. ಯಾಕಂದ್ರೆ ಬಿದ್ದು ಏನಾದರೂ ಯಾಕಂದ್ರೆ ಹೆಚ್ಚು ಕಮ್ಮಿ ಆದರೆ ಯಾರಾದ್ರೂ ಜೀವ ಹೋದ್ರೆ ಎಲ್ಲರ ಜೀವ ಒಂದೇ ಅಲ್ಲಕ್ಕ. ದಯವಿಟ್ಟು ದಬ್ಬಿಟ್ಟು 5 ರೂಪಾಯಿ ಕಾಯಿನ್ ಮಾಡಿಕೊಟ್ಬಿಡ್ರಿ ನಮಗೆ. ದಯವಿಟ್ಟು ವಾಟರ್ ಟ್ಯಾಂಕ್ ಇನ್ನೊಂದಿದೆ, ಅದು ಬೀಳೋ ಮಟ್ಟದಲ್ಲಿದೆ. ಫೋಟೋ ತೋರಿಸ್ತೀನಿ, ಫೋಟೋ ಇಟ್ಕೊಂಡ್ ಬಂದಿದ್ದೀನಿ. 5ನೇ ವಾರ್ಡಲ್ಲಿ ಎರಡು ಹಂಗೆ ಮಾಡ್ತಾರೆ, ಯಾವ ಮಾಡ್ದಾಗ್ತಾರೋ ಇಲ್ಲಿರೋ 2 ವಾರ್ಡ್ ಕಾಂಕ್ರೀಟ್ ಬೀಳೋ ಮಟ್ಟದಲ್ಲಿದೆ. ಆಲ್ರೆಡಿ ಯಾರೋ ಹುಡುಗರು ಬಂದಿದ್ದಾನೆ, ತೋರಿಸಿದ್ದೀನಿ, ಅರ್ಜಿ ಕೊಡ್ತೀನಿ ಅಂತಂದ್ರು. ಪ್ರಾಣ ಹೋಗೋಕೆ ಮುಂಚೆ ಆ ಓವರ್ ಟ್ಯಾಂಕ್ ದಬ್ಬಿಡಿ, ಪರವಾಗಿಲ್ಲ. ಒಂದೇ ಓವರ್ ಟ್ಯಾಂಕ್ ಹಣ, ಒಂದು ಓವರ್ ಟ್ಯಾಂಕ್ ಸಾಕು. ಅದು ಬೀಳೋಕೆ ಮುಂಚೆನೇ ಅದನ್ನ ದಬ್ಬಿಡ್ಲಿ. 5 ರೂಪಾಯಿ ಕಾಯಿನ್ ಮಾಡ್ಕೊ. ಅದೇ ನಾನು ಹೇಳಿದ್ದೆ. ಖುಷಿ ಆಯಿತು, ನೀವು ಬಂದಿದ್ರಿ, ಶಾಸಕರು ಬಂದಿದ್ರು, ಹಿರಿಯರು ಎಲ್ಲ ಬಂದಿದ್ದಾರೆ. ನಮ್ಮೂರು ಸ್ವಲ್ಪ ದೊಡ್ಡದಾಗಿದೆ, ಜನಸಂಖ್ಯೆನೂ ಜಾಸ್ತಿ ಇದ್ದೀರಿ, ಬೆಳೀತಾ ಇದೆ. ನಮ್ಮವ್ರು SC ST ಅವರು ಜಾಸ್ತಿ ಜನ ಇದ್ದೀರಿ. ಸ್ವಲ್ಪ ಅನುದಾನ ಸ್ವಲ್ಪ ಜಾಸ್ತಿ ಮಾಡಿಕೊಡಿ. ಮತ್ತು ರೋಡ್ಗಳಲ್ಲೆಲ್ಲ ಮನೆಗಳು ಕಾಂಪೌಂಡ್ಗಳು ಕಟ್ಕೊಂಡಿದ್ದಾರೆ, ತೆರವುಗೊಳಿಸಿ ಅದನ್ನು. ದಯವಿಟ್ಟು ಇದೊಂದು ಮಾಡಿಕೊಡಿ. ಸ್ವಲ್ಪ ಅನುದಾನ ಸ್ವಲ್ಪ ಜಾಸ್ತಿ ಕೊಡಿ, ಇಟಿನಸ್ತಿ ಕೊಡಿ. ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಸಪೋರ್ಟ್ ಮಾಡೋಣ. ನಾವು ಯಾರ ಬಗ್ಗೆ ಕೆಟ್ಟದಾಗಿ ಹೇಳಲ್ಲ, ಯಾರಾದರೂ ಮಾಡಲಿ ಒಳ್ಳೇದೇ ಮಾಡ್ತಾ ಇದ್ದಾರೆ. ಇಟ್ಟಿನ ಅಪಾರ್ಟ್ಮೆಂಟ್ ಗಂಟ ರೋಡ್ ಆಗಲಿ, ಸ್ಕೂಲ್ ಮಕ್ಕಳು ಒಳ್ಳೇದಾಗಲಿ. ಸ್ಕೂಲ್ ವ್ಯಾನ್ಗಳು ಎಷ್ಟು ಓಡ್ತಾ ಇದೆ ಗೊತ್ತಾ ಸರ್? ನಮ್ಮೂರಲ್ಲಿ 100 150 ವ್ಯಾನ್ಗಳು ಓಡಾಡ್ತೈತೆ. ಬೆಳಿಗ್ಗೆ 100, ಸಂಜೆ 100, ಎಲ್ಲ 200-300 ಗಾಡಿಗಳು ಓಡಾಡ್ತೈತೆ. ಮಕ್ಕಳು ಬೆಳಿಗ್ಗೆ ಹೋದ್ರೆ ತಿಂಡಿ ತಿಂದಿರ ಸ್ಕೂಲ್ ಮುಗಿಸ್ಕೊಂಡು ಸಂಜೆ ಬರೋಷ್ಟಲ್ಲಿ ಸುಸ್ತಾಗ್ಬಿಡ್ತಾರೆ. ಅದರಲ್ಲಿ ಹಳ್ಳ ದಿಣ್ಣೆ, ಅದರಲ್ಲಿ ಒಳ್ಳೆ ದಾರಿಗಳು ಮಾಡ್ತಾ ಇದ್ದಾರೆ. ನೀವು ಸ್ವಲ್ಪ ಅನುದಾನ ಜಾಸ್ತಿ ಕೊಡಿ. ಎಲ್ಲ ಊರುಗಳಲ್ಲಿನೂ ಒಳ್ಳೇದಾಗಲಿ, ರೋಡು ಚೆನ್ನಾಗಿ ಮಾಡಲಿ. ಸ್ಕೂಲ್ ಮಕ್ಕಳನ್ನಾದ್ರೂ ನೋಡೋಣ.
ಆ ಕಿಟಕಿ ಹತ್ರ ಏನಾದ್ರು ತಲೆ ಇಟ್ಕೊಂಡ್ರೆ ತಲೆಗೆ ಹೊಡಿತೈತೆ, ಹಿಂಗೆ ಹಳ್ಳಗಳು ಬಿಟ್ಟರೆ ಹೊಡಿತೈತೆ. ದಯವಿಟ್ಟು ಸ್ಕೂಲ್ ಮಕ್ಳಿಗೂ ಒಳ್ಳೇದಾಗಲಿ. ನೀವು ಸ್ವಲ್ಪ ಅನುದಾನ ಜಾಸ್ತಿ ಕೊಡಿ. ನೀನು ನಮ್ಮೂರ ಬಗ್ಗೆ ಮಾತಾಡಬಾರ್ದು. ನನ್ನ ಬಗ್ಗೆ ಗೊತ್ತಿಲ್ಲ ಅಂದ್ರೆ ಕೇಳ್ಬ ಎಲ್ಲಾದ್ರೂ. ನೀನು ಇಗ್ಲೂ ಹತ್ತಿಳಿಬೇಕು. ಹತ್ತಿ ಹೌದು ಸತ್ರ ಹೋಗಕ್ಕಾಗಲ್ಲ. ಇವಾಗ ಹೆಂಗ್ ಹೋಗ್ಬೇಕು ಹೇಳಿ ಮೇಡಮ್? ಯಾರನ್ನ ಸತ್ರ ಬಂದು ರೋಡಲ್ಲಿ ನಿಲ್ಸ್ಕೊಂಡು ಇಲ್ಲ ರಾಕೆಟ್ ತರಿಸ್ಬೇಕು, ಇಲ್ಲ ಫ್ಲೈಟ್ ತರಿಸ್ಬೇಕು, ತರಿಸ್ಬೇಕು. ಯಾವ ಪರಿಹಾರ ನಾವು ಯಾವ ಇದ್ರಲ್ಲಿ ಹೋಗ್ಬೇಕು ಹೇಳಿ ಮೇಡಮ್? ಅಲ್ಲ ಹೋಗಿ ಹೇಳ್ತಾನೆ ಇದ್ದೀರಾ. ನಂದಿ ಬೆಟ್ಟ ಇದೆ ಇವಾಗ ನೋಡಿದ್ರೆ, ಆಗಲ್ಲ. ಹೆಂಗೆ ಎತ್ಕೊಂಡು ಹೋಗ್ಬೇಕು? ಪರಿಹಾರ ಕೊಡ್ರಿ. ಯಾವ ಥರ ಮಾಡಿದ್ದೀರಾ ಅಂತ ಹೇಳಿ ಮೇಡಮ್. ಆಡಳಿತ ಪಕ್ಷ ವಿರೋಧ ಪಕ್ಷ ಕಿತ್ತಾಡೋದೇ ಓಕೆನಾ? ಆಡಳಿತ ಪಕ್ಷ ಎಷ್ಟು ಸ್ಟ್ರಾಂಗ್ ಆಗಿದೆಯೋ ವಿರೋಧ ಪಕ್ಷ ಅಷ್ಟು ಸ್ಟ್ರಾಂಗ್ ಆಗಿದ್ರೆ ಆಡಳಿತ ಚೆನ್ನಾಗಾಗೋದು. ನೀವು ವಿರೋಧ ಪಕ್ಷದವರು ಕ್ವಶನ್ ಮಾಡಿದ್ರೆ ನೀವು ಅದನ್ನ ಆಲಿಸ್ಬಿಟ್ಟು ಅದಕ್ಕೆ ಉತ್ತರ ಕೊಡಿ, ಆಯ್ತಾ? ಅದು ಬಿಟ್ಬಿಟ್ಟು ಪಕ್ಕದಾಗಿರೋರು ಎತ್ಬಿಟ್ಟು ಗಲಾಟೆ ಮಾಡಿಸೋದಲ್ಲ. ನೀವು ಅದನ್ನ ಕಂಟ್ರೋಲ್ ಮಾಡಬೇಕಾಗುತ್ತೆ. ಆಡಳಿತ ಪಕ್ಷದವರು ನೀವು ಉತ್ತರ ಕೊಡ್ಬೇಕು ಅವರಿಗೆ. ವಿರೋಧ ಪಕ್ಷ ಕ್ವಶನ್ ಮಾಡೋದಕ್ಕೆ ಇರೋದು ಅಲ್ವಾ? ಈ ತರ ಗಲಾಟೆಗೆ ಹಾಕ್ಬಾರ್ದು. ಇಲ್ಲಿ ಲಾಸ್ಟ್ ಟೈಮ್ ಬಂದಿದ್ದೀವಿ, ಅರ್ಧ ಟೈಮ್ ಅಲ್ಲೇ ವೇಸ್ಟ್ ಆಯ್ತು. ಈ ಸರಿನೂ ಅದೇ ತರ ಗಲಾಟೆ ಆಗ್ತಾ ಇದೆ. ಆಡಳಿತ ಪಕ್ಷನ ಕ್ವಶನ್ ಮಾಡೋದಕ್ಕೆ ವಿರೋಧ ಪಕ್ಷ ಇರೋದು. ನೀವು ಕಿತ್ತಾಡ್ಕೊಂಡು ನೀವು ಕುತ್ಕೊಳ್ಳೋದಕ್ಕಲ್ಲ. ನೀವು ಕೈ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಪೊಲೀಸ್ ವ್ಯವಸ್ಥೆ ಇಲ್ಲಿಗೆ ಅಷ್ಟೇ ಒಂದು. ಆಮೇಲೆ ರೋಡ್ ಅರ್ಧ ಮಾಡಿ ಅರ್ಧ ಬಿಟ್ಬಿಟ್ಟಿದ್ದೀರಾ. ಕಾಂಕ್ರೀಟ್ ರೋಡ್ ಏನು ರೀಸನ್ನು ಸರ್? ಏನು ಸರ್ ರೀಸನ್ನು? ಇವತ್ತು ನಮ್ಮ ಚಂದಾಪುರ ಪುರಸಭೆಯಲ್ಲಿ 26-27ನೇ ಬಜೆಟ್ ಆಯವ್ಯಯ ಪೂರ್ವಭಾವಿ ಸಭೆಯನ್ನು ಆಯೋಜನೆ ಮಾಡಿದ್ವಿ. ಎಲ್ಲ ನಮ್ಮ ಗೌರವಾನ್ವಿತ ಸದಸ್ಯರು, ನಾಮಿನಿ ಸದಸ್ಯರು ಮತ್ತು ನಮ್ಮ ಉಪಾಧ್ಯಕ್ಷರು ಇರ್ಬೋದು, ಮಾಜಿ ಅಧ್ಯಕ್ಷರುಗಳು, ಮಾಜಿ ಉಪಾಧ್ಯಕ್ಷರುಗಳು, ಮಾಜಿ ಸದಸ್ಯರುಗಳು ಮತ್ತು ಹಿರಿಯರು ಮುಖಂಡರು ಎಲ್ಲ ಭಾಗವಹಿಸಿದರು. ನಮ್ಮ ಪುರಸಭೆಯ ಅಭಿವೃದ್ಧಿಗೋಸ್ಕರ ಅವರು ಏನೇನು ಕೆಲವೆಲ್ಲ ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದಾರೆ. ನಮ್ಮ ಪುರಸಭೆಯ ಇದನ್ನು ನೋಡಿಕೊಂಡು ನಾವು ಅವ್ರ ಕೊಟ್ಟಿರೋ ಸಲಹೆ ಸೂಚನೆಗಳನ್ನು ತಗೊಂಡು ಅದೇನೇನು ಕೆಲಸ ಮಾಡಿಸ್ಬೋದು, ನಮ್ಮ ಬಜೆಟನ್ನು ನೋಡಿಕೊಂಡು, ನಮಗೆ ಬರೋ ಆದಾಯನ ನೋಡಿಕೊಂಡು ಏನೇನು ಕೆಲಸಗಳು ಮಾಡಿಸ್ಬೋದು ಅಭಿವೃದ್ಧಿಗೆ, ಖಂಡಿತ ಆ ಕೆಲಸಗಳನ್ನ ಮಾಡ್ಸೋಕ್ಕೆ ನಾವು ಪ್ರಯತ್ನ ಪಡ್ತೀವಿ. ನಾವೆಲ್ಲ ಸದಸ್ಯರೆಲ್ಲ ಒಗ್ಗೂಡಿ ಪ್ರಯತ್ನ ಪಡ್ತೀವಿ. ಮತ್ತು ಪುರಸಭೆಯ ಚಂದಾಪುರ ಪುರಸಭೆಯದು 25-26ನೇ ಸಾಲಿನ ಬಜೆಟ್ ಆಯವ್ಯಯ ಸಭೆ ಹಾಗೂ ಸಾರ್ವಜನಿಕರ ಸಾಮಾನ್ಯ ಸಭೆಯನ್ನು ಇಟ್ಕೊಂಡಿದ್ರು. ಇಲ್ಲಿ ತುಂಬ ಜನ ತುಂಬ ಅಹವಾಲುಗಳನ್ನ ಹೇಳಿದ್ದಾರೆ. ಅಧ್ಯಕ್ಷರು ಅದನ್ನು ಆಲಿಸಿದ್ದಾರೆ, ಅಧಿಕಾರಿಗಳು ಆಲಿಸಿದ್ದಾರೆ. ಆದರೆ ಕೆಲವು ಸಮಸ್ಯೆಗಳಿಂದ ಇಲ್ಲಿ ಸ್ವಲ್ಪ ಗೊಂದಲ ಆಯಿತು ಅಷ್ಟೇ ವಿನಃ ಎಲ್ಲ ಸುಖಾಂತವಾಗಿ ನಡೆದಿದೆ. ಆದರೆ ಜನರು ನಿರೀಕ್ಷಿತವಾಗಿ ಮಟ್ಟವಾಗಿ ಇಲ್ಲಿ ದೂರು ದುಮ್ಮಾನಗಳು ಹೇಳೋಕ್ಕೆ ಬಂದಿಲ್ಲ. ಸುಮ್ಮನೆ ಫೇಸ್ಬುಕ್ಕು ವಾಟ್ಸಪ್ಗಳು ಅಲ್ಲಿ ಹಾಕಕ್ಕೆ ಹೋಗಬೇಡಿ. ಈ ಥರ ಬಂದು ನೀವು ದೂರು ದುಮ್ಮಾನಗಳು ಕೊಟ್ಟು ನಿಮ್ಮ ಅಹವಾಲುಗಳನ್ನ ಹೇಳ್ಕೊಂಡಾಗೆ ಅದು ಒಂದು ಪರಿಹಾರ ಹುಡ್ಕೋಕ್ಕಾಗೋದು. ದಯಮಾಡಿ ಏನಾದರೂ ನಿಮ್ಮ ಸಮಸ್ಯೆ ಇದೆ ಪುರಸಭೆಗೆ ಬನ್ನಿ. ಸದಸ್ಯರು ಇರ್ತಾರೆ, ಅಧಿಕಾರಿಗಳು ಇರ್ತಾರೆ, ಅಧ್ಯಕ್ಷರು ಇರ್ತಾರೆ, ಎಲ್ಲ ಕೆಲಸಗಳು ಮಾಡ್ಕೊಳ್ಳೋಣ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ.